ಓಕೆ. ಮೊಟ್ಟ ಮೊದಲನೇದಾಗಿ ಎಲ್ರಿಗೂ ಈ ಒಂದು ಸೆಷನ್‌ಗೆ ಸ್ವಾಗತ. ಇಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಮೂಲತಃ ಎದುರಿಸುವಂತಹ ಸಮಸ್ಯೆ ಅಂತ ಅಂದ್ರೆ, ಯಾವ ತರ UPSC ಪ್ರಿಲಿಮ್ಸ್ ಪರೀಕ್ಷೆನ ಪಾಸ್ ಆಗ್ಬೇಕು ಅಂತ. ಯಾಕಂತ ಅಂದ್ರೆ, ಇಲ್ಲಿವರೆಗೂ ಇದ್ದಂತ ಕೊರತೆ ಏನು? ನಾವು ಮೇನ್ಸ್ ಬರೆಯೋದು ಹೇಗೆ? ಸೋರ್ಸಸ್ ಸಿಗುತ್ತಾ ಕನ್ನಡದಲ್ಲಿ? ಆ ಸಮಸ್ಯೆ ಈಗ ಪರಿಹಾರ ಸಿಕ್ಕಿದೆ ಸಂಪೂರ್ಣವಾಗಿ. ನಾವು ಪಾಂಚಜನ್ಯ IAS ನಿಂದ ಈಗಾಗಲೇ 10 ಸಬ್ಜೆಕ್ಟ್‌ಗಳಿಗೆ ಕನ್ನಡದಲ್ಲಿ ಮೇನ್ಸ್ ನೋಟ್ಸ್ ರೆಡಿ ಮಾಡಿದೀವಿ. ಈಗ ಇನ್ನೊಂದ್ 2-3 ದಿನದಲ್ಲಿ ಎಕನಾಮಿ ಕೂಡ ಬರುತ್ತೆ. ಸೊ 11 ಸಬ್ಜೆಕ್ಟ್ ಆಯ್ತು. ಅದೇ ರೀತಿ ಇನ್ನೊಂದ್ 2 ಸಬ್ಜೆಕ್ಟ್ ಆದ್ರೆ ಮುಗೀತು ಸಂಪೂರ್ಣವಾಗಿ. ಕನ್ನಡದಲ್ಲಿ ಮೇನ್ಸ್ ನೋಟ್ಸ್ ನಿಮ್ಗೆ ಸಿದ್ಧ ಆಗತ್ತೆ. ಇನ್ನು ನಮ್ಮನ್ನ ಕಾಡ್ತಾ ಇರುವಂತಹ ಸಮಸ್ಯೆ ಅಂತ ಅಂದ್ರೆ ಅದು ಒಂದೇ, ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು ಹೇಗೆ UPSC ನಲ್ಲಿ. ಯಾಕಂದ್ರೆ ಮ್ಯಾಕ್ಸಿಮಮ್ UPSC ತಯಾರಿ ಮಾಡೋರೆಲ್ಲರೂ ಕೂಡ ಗ್ರಾಮೀಣ ಭಾಗದವರು. ಅದರಲ್ಲಿ ಮುಖ್ಯವಾಗಿ ಕನ್ನಡ ಮೀಡಿಯಂನವರು. ಅವರಿಗೆ ಕಬ್ಬಿನ ಕಡಲೆ ಆಗಿದೆ ಇದು ಪ್ರಿಲಿಮ್ಸ್ ಅನ್ನುವಂಥದ್ದು. 2018 ನಂತರ ನೀವು ಹಂತ ಹಂತವಾಗಿ ಗಮನಿಸಿದ್ರೆ ಈ ಕಡೆ ಸಿಸ್ಯಾಟ್ ಕೂಡ ಕಷ್ಟ ಆಗ್ತಾ ಹೋಯ್ತು. ಆ ಕಡೆ GS ಕೂಡ ಕಷ್ಟ ಆಗ್ತಾ ಹೋಯ್ತು. ಹಾಗಾಗಿ ನಮಗೂ ಕೂಡ ತುಂಬಾ ತೊಂದರೆ ಕೊಟ್ಟಿದೆ. ನಿಜ ಹೇಳ್ತೀನಿ ನಿಮಗೆ. 2018 ನಂತರ ನಾನು ಕೂಡ ತಯಾರಿ ಮಾಡೋಕೆ ಆರಂಭ ಮಾಡಿದ್ದು. ಓಕೆ. ಸೊ ಇದರ ನಡುವೆ ಈಗ ನಮ್ಮ ಬಳಿ ಹುಬ್ಬಳ್ಳಿಯಿಂದ ವಿದ್ಯಾ ಅವರು ನಿಮ್ಗೆಲ್ರಿಗೂ ಕೂಡ ಇವತ್ತು ಸಜೆಷನ್ ಕೊಡೋರಿದ್ದಾರೆ. ಅವರು ಕೂಡ ನಿಮ್ಮ ಹಾಗೇನೆ 2018-19 UPSC ನ ತಯಾರಿ ಮಾಡ್ತಾ ಬಂದ್ರು. ಸುಮಾರು 5 ಸಾರಿ UPSC ಪ್ರಿಲಿಮ್ಸ್ ಅನ್ನ ಬರೆದಿದ್ದಾರೆ. ಅದರಲ್ಲಿ UPSC ಇತಿಹಾಸದಲ್ಲಿಯೇ ಅತ್ಯಂತ ಕಠಿಣವಾದಂತಹ UPSC ಪ್ರಿಲಿಮ್ಸ್ ಅನ್ನ ಪಾಸ್ ಆಗಿದ್ರು 2023ರಲ್ಲಿ. ಅದೇ ವರ್ಷ ಕನ್ನಡದಲ್ಲಿನೇ ಮೇನ್ಸ್ ಬರೆದ್ರು. ಆದ್ರೆ ಸೋರ್ಸಸ್ ಲಭ್ಯ ಇರಲಿಲ್ಲ ಅವರಿಗೆ. ಆ ಕಾರಣದಿಂದ ಸ್ವಲ್ಪ ಕಡಿಮೆ ಅಂಕಗಳಿಂದ ಮಿಸ್ ಆಗಿದೆ ಅವ್ರದ್ದು ಮೇನ್ಸು. ಈ ವರ್ಷ ಮುಂದಿನ ವರ್ಷ ಕೂಡ ಬರೀತಾರೆ. ಅವರು ಖಂಡಿತವಾಗ್ಲೂ ಕ್ಲಿಯರ್ ಮಾಡ್ತಾರೆ. ಈಗ ಅವರನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಮೊದಲು ವೆಲ್ಕಮ್ ಮಾಡ್ಕೊಳ್ತಾ, ಮೇಡಮ್ ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು ಸರ್. ಸೊ ಅವ್ರನ್ನ ವೆಲ್ಕಮ್ ಮಾಡ್ತಾ ಈಗ ಮೊಟ್ಟ ಮೊದಲನೇದಾಗಿ ಅವ್ರಿಗೆ ನಾವು ಈಗ ಸಂಪೂರ್ಣವಾಗಿ ಮೈಕ್ ಅನ್ನ ಅವ್ರ ಕಡೆ ಕೊಡ್ತಾ ಇದೀವಿ. ಅವ್ರು ಮಾತಾಡ್ಲಿ. ಅವ್ರಿಗೆ ಏನೇನು ಅವ್ರು ಎದುರಿಸಿರುವಂತಹ ಸಮಸ್ಯೆಗಳೇನೇನು, ಯಾವ ತರ ಅವ್ರು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರು. 5 ಸಾರಿ ಬರೆದಿದ್ದಾರೆ. ಅದರಲ್ಲಿ 2023ರ ಪ್ರಿಲಿಮ್ಸ್ ಅನ್ನೇ ಕ್ಲಿಯರ್ ಮಾಡೋಕ್ ಹೇಗೆ ಸಾಧ್ಯ ಆಯ್ತು. ಸೊ ಇದ್ರ ಬಗ್ಗೆ ನಿಮ್ಗೆ ಒಂದು ಟಿಪ್ಸ್ ಅನ್ನ ಕೊಡ್ತಾರೆ ಅವರು. ಅದರ ನಂತರ ಮತ್ತೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ಅದರ ನಂತರ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಕೂಡ ಕೇಳ್ಬಹುದು. ಮೇಡಮ್ ನೀವು ಸ್ಟಾರ್ಟ್ ಮಾಡಬಹುದು. ನಮಸ್ತೆ ಎಲ್ಲರಿಗೂ. ಸರ್ ನನ್ನ ವಾಯ್ಸ್ ಆಡಿಬಲ್ ಇದೆ ಅಂತ ಅನ್ಸುತ್ತೆ. ಎಸ್ ಮೇಡಮ್, ಕೇಳ್ತಾ ಇದೆ ನಿಮ್ದು. ಸೊ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ವಿದ್ಯಾ ಅಂತ ಹೇಳಿ. ನಾನು ಕಳೆದ 6 ವರ್ಷದಿಂದ IAS ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಅಪಾರ್ಚುನಿಟಿನ ಕೊಟ್ಟಿದ್ದಕ್ಕೆ ಪ್ರವೀಣ್ ಸರ್ ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಸ್ಟಾರ್ಟ್ ಮಾಡ್ಬೋದಲ್ವಾ ಹೇಳಕ್ಕೆ? ಓಕೆ. ಸೊ UPSC ಪರೀಕ್ಷೆಯಲ್ಲಿ ಮೊದಲನೇದಾಗಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ 3 ಹಂತಗಳಿರುತ್ತವೆ. ಅದರಲ್ಲಿ ಸ್ಟಾರ್ಟಿಂಗ್ ಸ್ಟೇಜು ಪ್ರಿಲಿಮ್ಸೇ ಟಫ್ ಅಂತ ಹೇಳಿ ನಾವೆಲ್ಲರೂ ಹೇಳ್ತೀವಿ. ಎಲ್ಲರೂ ಹೇಳ್ತಾರೆ ಆಲ್ಮೋಸ್ಟ್ ಆಲ್. ಸೊ ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನೀವು ಯಾವ ತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ಇದನ್ನ ಮೂರ್ ಭಾಗಗಳಾಗಿ ವಿಂಗಡಣೆ ಮಾಡಿದೀನಿ. ಅಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ಗಿಂತ ಮುಂಚೆ, ಪ್ರಿಲಿಮ್ ಎಕ್ಸಾಮ್ 2 ದಿನಕ್ಕಿಂತ ಮುಂಚೆ, ಎಕ್ಸಾಮ್ ಹಾಲ್ ಅಲ್ಲಿ ಅಂತ ಹೇಳಿ ಈ ತರ ಡಿವೈಡ್ ಮಾಡಿ ನಾನು ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಎಕ್ಸಾಮ್ಗಿಂತ ಮುಂಚೆ 1-2-3 ತಿಂಗಳು ಮುಂಚೆ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಒಂದ್ ರೌಂಡು ನಾವು ಸಿಲೆಬಸ್ ನ ಕಂಪ್ಲೀಟ್ ಮಾಡ್ತೀವಿ. ಎಲ್ಲ ಸ್ಟ್ಯಾಟಿಕ್ ಸಬ್ಜೆಕ್ಟ್ ವೈಸ್ ನಾವೆಲ್ಲ ಕಂಪ್ಲೀಟ್ ಮಾಡ್ಬೇಕು. ಎರಡನೇದಾಗಿ ಕರೆಂಟ್ ಅಫೇರ್ಸ್. ಒಂದು ಸೋರ್ಸ್ ಇಟ್ಕೊಳ್ಳಿ ಕರೆಂಟ್ ಅಫೇರ್ಸ್ಗೆ, ಜಾಸ್ತಿ ಬೇಡ. ಒಂದು ಸೋರ್ಸ್ ಅನ್ನೇ ಮಲ್ಟಿಪಲ್ ಟೈಮ್ ರಿವೈಸ್ ಮಾಡಿ. ಆಮೇಲೆ ಸಿಸ್ಯಾಟ್ ಅಲ್ಲಿ 3 ಭಾಗ ಬರುತ್ತೆ. ಅದನ್ನ ಡೀಟೇಲ್ ಆಗಿ ಆನಂತರ ಹೇಳ್ತೀನಿ. ಸೊ ಈ ಇದೆಲ್ಲ ಕಾಮನ್ ಆಗಿ ನಿಮ್ಗೆ ಹೇಳೋದು ಎಲ್ರು ಕಂಪ್ಲೀಟಿಂಗ್ ದ ಸಿಲೆಬಸ್, ಆಮೇಲೆ ಸ್ಟ್ಯಾಟಿಕ್ ಸಬ್ಜೆಕ್ಟ್, ಕರೆಂಟ್ ಅಫೇರ್ಸ್ ಮತ್ತೆ ಸಿಸ್ಯಾಟ್ ಅಂತ ಹೇಳಿ. ಸೆಕೆಂಡು ಈ ಒಂದ್ ರೌಂಡ್ ಮುಗಿಸ್ಕೊಳ್ಳಿ ಎಲ್ರು ಫಸ್ಟ್. ಸೊ ಸ್ಟ್ಯಾಟಿಕ್, ಕರೆಂಟ್ ಅಫೇರ್ಸ್ ಒಂದೊಂದೇ ಸೋರ್ಸ್, ಮಲ್ಟಿಪಲ್ ಸೋರ್ಸಸ್ ಎಲ್ಲ ಏನ್ ಬೇಡ, ರಿಕ್ವೈರ್ಡ್ ಇಲ್ಲ. ಒಂದೇ ಸೋರ್ಸ್ ನ ತುಂಬಾ ಸತಿ ಒಂದು 10 ಸಲ ಮ್ಯಾಕ್ಸಿಮಮ್ 10 ಸತಿ ಆದ್ರೂ ನೀವು ರಿವಿಷನ್ ಮಾಡಿರ್ಬೇಕು. ಒಂದೊಂದು ಸಬ್ಜೆಕ್ಟ್ ಮತ್ತೆ ಒಂದು ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನು ಮತ್ತೆ ಸಿಸ್ಯಾಟ್ದು. ಸೊ ಅದಾದ ನಂತರ ಓಲ್ಡ್ ಇಯರ್ ಕ್ವಶನ್ ಪೇಪರ್ಸಿಗೆ ಬನ್ನಿ. ಓಲ್ಡ್ ಇಯರ್ ಕ್ವಶನ್ ಪೇಪರ್ನು ಒಂದು 10-15 ವರ್ಷದ್ದು. ಸೊ ಇವಾಗ ಟ್ರೆಂಡ್ ಕಳೆದ 2 ವರ್ಷದಿಂದ ಯಾವ ತರ ಆಗ್ತಾ ಇದೆ ಅಂದ್ರೆ, ಬರೀ 10-12 ವರ್ಷ ಅಲ್ಲ. ಸೊ 1979 ಇಂದ ಅಂತ ಹೇಳಿ ಒಂದು ಇದು ಬರ್ತಾ ಇದೆ. ಅಂದ್ರೆ ಎಸ್ಪೆಷಲಿ ಫಾರ್ ಹಿಸ್ಟ್ರಿ
ಸಬ್ಜೆಕ್ಟ್ಗೆ. ಯಾಕಂದ್ರೆ ಯಾವ ಸೋರ್ಸ್ ಇಂದ ಕೇಳ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಸೊ ಅದ ಕಾರಣ ನಾವು ಅಟೆಂಡ್ ಮಾಡ್ಬೇಕು. ಈ ಸ್ಟಾಟಿಕ್ ಕ್ವಶನ್ಸ್ ನಾವು ಯಾವತ್ತು ಬಿಟ್ಕೊಡ್ಬಾರ್ದು. ಆದ ಕಾರಣ ಹಿಸ್ಟ್ರಿಗಷ್ಟೇ ಏನ್ ಮಾಡಿ ಅಂದ್ರೆ 1979 ಇಂದ ಓಲ್ಡ್ ಇಯರ್ ಕ್ವಶನ್ ಪೇಪರ್ಸ್ ಏನಿದೆಯಲ್ಲ ಅದನ್ನೆಲ್ಲ ಫುಲ್ ಒಂದ್ಸತಿ ನೋಡ್ಕೊಂಡ್ ಬಂದ್ಬಿಡಿ. ಸೊ ಇದೊಂದ್ ರೌಂಡ್ ಮುಗಿಸಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ತುಂಬಾ ವೇಟೇಜ್ ಇದೆ, ಯಾವ ಸಬ್ಜೆಕ್ಟ್ ಇಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಪೊಲಿಟಿಲಿ ನಿಮ್ಗೆ ಬೇಗ ಅರ್ಥ ಆಗ್ಬಿಡುತ್ತೆ ಯಾವ್ದಕ್ಕೆ ತುಂಬಾ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ, ಎಲ್ಲಿಂದ ಕ್ವಶನ್ಸ್ ಎಲ್ಲ ಜಾಸ್ತಿ ಬರ್ತಾ ಇದಾವೆ ಅಂತ ಹೇಳಿ. ಸೊ ಒಂದ್ಸಲಿ ಅರೌಂಡ್ ಓಲ್ಡ್ ಇಯರ್ ಕ್ವಶನ್ ಪೇಪರ್ ಒಂದ್ಸಲ ಕಣ್ಣಾಡಿಸ್ಬಿಡಿ ಅಷ್ಟೇ, ಓದ್ಕೊಳ್ಳೋದೇನ್ ಬೇಡ, ಜಸ್ಟ್ ಕಣ್ಣಾಡಿಸಿ. ಅದಾದ ನಂತರ ಮತ್ತೆ ಸಬ್ಜೆಕ್ಟ್ ವೈಸ್ ಬನ್ನಿ, ಸ್ಟಾಟಿಕ್, ಕರೆಂಟ್ ಅಫೇರ್ಸ್ ಬಂದ್ಬಿಡಿ. ಮತ್ತೆ ಇನ್ನೊಂದ್ ಸೆಕೆಂಡ್ ರೌಂಡ್. ಸೊ ಏನಕ್ಕೆ ನಾನು ಫಸ್ಟ್ಗೆನೆ ಓಲ್ಡ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅಂತ ಹೇಳ್ತಾ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಇವಾಗ ಯಾರು ಫ್ರೆಶರ್ಸ್ ಇರ್ತೀರಾ, ಸೊ ಅವ್ರಿಗೆ ಗೊತ್ತಾಗಲ್ಲ ಯಾವ್ದನ್ನ ಓದ್ಬೇಕು, ಯಾವ್ದಕ್ ಜಾಸ್ತಿ ಪ್ರಿಫರೆನ್ಸ್ ಕೊಡ್ಬೇಕು ಅಂತ ಹೇಳಿ. ಸೊ ಆದ ಕಾರಣ ಒಂದ್ ರೌಂಡ್ ಮುಗಿಸ್ಕೊಂಡು ನೆಕ್ಸ್ಟ್ ಓಲ್ಡ್ ಇಯರ್ ಕ್ವಶನ್ ಪೇಪರ್, ನೆಕ್ಸ್ಟ್ ಅಗೇನ್ ಸೆಕೆಂಡ್ ರೀಡಿಂಗ್ ಬರ್ಬೇಕು. ಸೊ ಅದಾದ ನಂತರ ಏನ್ ಮಾಡಿ, ಸೆಕೆಂಡ್ ರೀಡಿಂಗ್ ಮುಗಿದ್ಮೇಲೆ ಸಾಲ್ವಿಂಗ್ ದ ಟೆಸ್ಟ್ ಸೀರೀಸ್, ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಟ್ದು ಟೆಸ್ಟ್ ಸೀರೀಸ್. ಇನ್ಸ್ಟಿಟ್ಯೂಟ್ಗೆ ಹೋಗೋದ್ ಬೇಡ, ಮನೇಲೆ ಕುತ್ಕೊಳ್ಳಿ. ಇದನ್ನೆಲ್ಲ ಯಾವಾಗ ಹೇಳ್ತಿದ್ದೀನಿ ಅಂದ್ರೆ ನಾನು 2 ತಿಂಗಳ ಮುಂಚೆ, ಪ್ರಿಲಿಮ್ಸ್ 2 ತಿಂಗಳ ಮುಂಚೆ. ಸೊ ಮನೇಲೆ ಕುತ್ಕೊಂಡು 1-2 ಕ್ವಶನ್ ಪೇಪರ್ ಸಾಲ್ವ್ ಮಾಡಕ್ ಟ್ರೈ ಮಾಡಿ ಸಬ್ಜೆಕ್ಟ್ ವೈಸ್. ಉದಾಹರಣೆಗೆ ಪಾಲಿಟಿ ಸಾಲ್ವ್ ಮಾಡಕ್ ಕುತ್ಕೊಳ್ಳಿ, ನೋಡ್ಕೊಳ್ಳಿ ಯಾವ ತರ ಇದೆ ಕ್ವಶನ್ಸ್, ಹೆಂಗ್ ಬಂದಿದೆ ಅಂತ ಹೇಳಿ. ಸೊ ನೀವು ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸ್ಟ್ರಾಟಜಿ ಮಾಡ್ತಾ ಹೋಗ್ಬೇಕು. ಲೈಕ್ ನನಗ್ ಬರ್ತಾ ಇದೆಯೋ ಇಲ್ವೋ, ಸೊ ನಾನು ಇನ್ನ ಯಾವ ತರ ಓದ್ಬೇಕು, ಸೊ ಯಾವ್ದು ನನ್ಗೆ ಅಟೆಂಡ್ ಮಾಡಕ್ ಆಗ್ತಿಲ್ಲ. ಉದಾಹರಣೆಗೆ ನೀವು ಇದು ಓದಿರ್ತೀರಾ, ಯಾವ್ದು ಪಾರ್ಲಿಮೆಂಟ್ ಚಾಪ್ಟರ್ ಓದಿದ್ರು ಕೂಡ ಕೆಲವೊಂದು ಪಾಯಿಂಟ್ಸ್ ನಮ್ಗೆ ಅಂದ್ರೆ ಆನ್ಸರ್ ಮಾಡಕ್ಕೆ ಎಡುತ್ತಾ ಇರ್ತೀವಿ, ನಾವು ತಪ್ಪು ಮಾಡ್ತಾ ಇರ್ತೀವಿ. ಸೊ ಅದನ್ನ ಮತ್ತೆ ಮಾರ್ಕ್ ಮಾಡ್ಕೊಂಡು ಮತ್ತೆ ಅದನ್ನ ರಿಪೀಟೆಡ್ಲಿ ರಿವಿಷನ್ ಮಾಡ್ತಾ ಹೋಗಿ ಅದೇ ಒಂದು ಟಾಪಿಕ್ ನ. ಸೊ ಕ್ವಶನ್ ಪೇಪರ್ ಸಾಲ್ವ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಅನಲೈಸಿಸ್ ಮಾಡಿ. ಮಾರ್ಕ್ಸ್ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಬಿಕಾಸ್ ನಾನು ಸಾಲ್ವ್ ಮಾಡ್ಬೇಕಾದ್ರೂ ನಂಗೆ ತುಂಬಾ ಕಡಿಮೆ ಅಂಕಗಳು ಬಂದಿದ್ವು. ಸೊ ಅವಾಗೆಲ್ಲ ನಾನು ಅದೇ ತರ ಮಾಡಿ ತಲೆ ಕೆಡ್ಸ್ಕೊಂಡು ನೆಕ್ಸ್ಟ್ ಇಲ್ಲ ನಾನು ಇನ್ನೂ ಓದಿಲ್ಲ ಮಾಡಿಲ್ಲ ಅಂತ ಹೇಳಿ ಅನ್ಕೊಳ್ತಾ ಇದ್ವಿ. ಸೊ ಆತರ ಎಲ್ಲ ಏನ್ ಮಾಡೋದ್ ಬೇಡ. ಸೊ ಮನೇಲೆ ಯಾವಾಗ ಸಾಲ್ವ್ ಮಾಡ್ತೀರಾ ಒಂದ್ ರೌಂಡು, ಅದಾದ್ಮೇಲೆ ಈ ಇನ್ಸ್ಟಿಟ್ಯೂಟ್ಸ್ ಅಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಮಾಕ್ ಟೆಸ್ಟ್ಸ್ ಎಲ್ಲ ಕೊಡ್ತಾರೆ. ಈ ಮಾಕ್ ಟೆಸ್ಟ್ ಅಟೆಂಡ್ ಮಾಡಕ್ಕಿಂತ ಮುಂಚೆ ನೀವು ಕಂಪ್ಲೀಟ್ ಆಗಿ 2 ಸಲಿನೇ ಸಾಕು, 2 ಅಥವಾ 3 ಸತಿ ರಿವಿಷನ್ ಸಾಕು. ಎಲ್ರು ಹೇಳ್ತಾರೆ ಒಂದು ಓದ್ಬೇಕು, ಬಟ್ ರಿವಿಷನ್ ನಾನು ಹೇಳ್ತಿರೋದು ರಿವಿಷನ್ ಮತ್ತೆ ಮನೆಯಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಓಲ್ಡ್ ಇಯರ್ದು, ಮತ್ತೆ ಮಾಕ್ ಟೆಸ್ಟ್ಸ್ ನ ಮನೇಲಿ ನೀವೇ ಸಾಲ್ವ್ ಮಾಡ್ಕೊಂಡಿರೋದು. ಇದೆಲ್ಲ ಮುಗಿದ್ಮೇಲೆ ನೀವೇನ್ ಮಾಡ್ಬೇಕು, ಎಕ್ಸಾಮ್ ಲೈಕ್ ಎನ್ವಿರಾನ್ಮೆಂಟಲ್ ಏನದು ಮಾಕ್ ಟೆಸ್ಟ್ಸ್ ಕೊಡ್ತಾರಲ್ಲ ಅದನ್ನ ಹೋಗಿ ಸೇಮ್ ಎಕ್ಸಾಮ್ನೇ ಬರಿತಾ ಇದ್ದೀನಿ ಅಂತ ಹೇಳಿ ನೀವು ಅಟೆಂಡ್ ಮಾಡ್ಬೇಕು. ಸೊ ನೀವು ಯಾವ್ದೋ ಒಂದು ಇನ್ಸ್ಟಿಟ್ಯೂಟಿಗೆ ಹೋಗ್ತಾ ಇದ್ದೀನಿ ಅಂತ ಅಲ್ಲ, ಸೊ ಎಕ್ಸಾಮೇ ಬರೀಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನೀವು ಅಟೆಂಡ್ ಮಾಡ್ತಾ ಹೋಗಿ. ಎಲ್ಲ ಓದಿದ್ದೀನಿ ನಾನು ಆಲ್ರೆಡಿ ಅನ್ನೋ ಒಂದು ಮನಸ್ಥಿತಿನ ಇಟ್ಕೊಂಡು ಎಕ್ಸಾಮ್ ಹಾಲಲ್ಲೇ ಕುತ್ಕೊಂಡು, ಸೊ ಇದೇ UPSC ಕ್ವಶನ್ ಪೇಪರ್ ಅಂತ ಹೇಳಿ ನೀವು ಕೂತ್ಕೋಬೇಕು. ಸೊ ಕೂತ್ಕೊಂಡು, ಸೊ ಎಕ್ಸಾಮ್ UPSC ಎಕ್ಸಾಮ್ ಇದ್ದಾಗ ನೀವು ಯಾವ ತರ ನಿಮ್ ಮೈಂಡ್ ವಿಚಾರ ಮಾಡುತ್ತೆ, ಸೊ ಅದೇ ತರ ನೀವು ವಿಚಾರ ಮಾಡ್ಕೊಂಡು ಪೇಪರ್ ಸಾಲ್ವ್ ಮಾಡ್ತಾ ಹೋಗಿ. ಸೊ ಅಲ್ಲಿ ನೀವು ಏನು ಆ ತರ ಮೈಂಡ್ ಅಲ್ಲಿ ಅನ್ಕೊಳ್ಳಿ. ಆದ್ರೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಆ ಪೇಪರ್ ತೆಗೆದ ತಕ್ಷಣ ಸೊ ಸ್ಟ್ರಾಟಜೈಸ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಯಾವ ಸಬ್ಜೆಕ್ಟ್ ನ ನೀವು ಫಸ್ಟ್ ಅಂದ್ರೆ ಯಾವ ತರ ನೀವು ಪೇಪರ್ ಅನ್ನ ಹ್ಯಾಂಡಲ್ ಮಾಡ್ತಿರೋದನ್ನ ನೀವು ಇಲ್ಲಿ ಕಲಿಬೇಕಾಗತ್ತೆ ಮಾಕ್ ಟೆಸ್ಟ್ ಅಲ್ಲಿ. ಇದು ಮನೇಲಿ ಕುತ್ಕೊಂಡಲ್ಲ, ಇನ್ಸ್ಟಿಟ್ಯೂಟ್ ಹೋಗಿ ಸಾಲ್ವ್ ಮಾಡ್ತಿರಲ್ಲ ಅವಾಗ. ಸೊ ಅಲ್ಲಿ ಸ್ಟ್ರಾಟಜೈಸ್ ಮಾಡ್ಬೇಕು, ಟ್ರಯಲ್ ಅಂಡ್ ಎರರ್ ಮೆಥಡ್ ಯೂಸ್ ಮಾಡ್ಬೇಕು. ಸೊ ಫಸ್ಟ್ ಯಾವ ತರ ಮುಂದ್ಗಡೆಯಿಂದ ಕ್ವಶನ್ಸ್ ನಾನು ನೋಡ್ಕೊಂಡು ಹೋಗ್ತೀನ, ಅಥವಾ ಹಿಂದ್ಗಡೆಯಿಂದ ನೋಡ್ಕೊಂಡ್ ಬರ್ತೀನ, ಅಥವಾ 50 ಆದ್ಮೇಲೆ ಕ್ವಶನ್ಸ್ ನಾನು ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀನ. ಸೊ ಇದನ್ನೆಲ್ಲ ಇವಾಗ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಎಲ್ಲ ಹೇಳ್ತಾರೆ ಏನಂತ, ಸೊ ಫಸ್ಟ್ 25 ಕ್ವಶನ್ ಬರ್ಲಿಲ್ಲ ಅಂದ್ರೆ ಬಿಟ್ಬಿಡಿ, ನೆಕ್ಸ್ಟ್ ಹೋಗ್ಬಿಡಿ, ಇಲ್ಲ ಬ್ಯಾಕ್ ಇಂದ ಬನ್ನಿ, ಇಲ್ಲಾಂದ್ರೆ ಮಿಡ್ಲ್ ಇಂದ ಸ್ಟಾರ್ಟ್ ಮಾಡಿ, ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೆ ಅದನ್ನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ನೀವು ಈ ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ಬೇಕಾದ್ರೆ ಕಲಿಬೇಕು, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅಂತ. ನನ್ನ ವಿಷಯದಲ್ಲಿ ನಾನು ಹೇಳ್ಬೇಕು ಅಂದ್ರೆ ನಾನು ಆತರ ಮಾಡ್ಬೇಕಾದ್ರೆ ಯಾವಾಗ್ಲೂ 100ನೇ ಕ್ವಶನ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಯಾವಾಗ್ಲಿಂದನು ಲಾಸ್ಟ್ ಕ್ವಶನ್ಸ್ ಇಂದಾನೆ ಬೇಗ ಮುಗಿಸ್ಬಿಡೋದು. ಸೊ ಲಾಸ್ಟ್ ಒಂದು 100ನೇ ಕ್ವಶನ್ ಇಂದ ಒಂದು 20 ಕ್ವಶನ್ ಮುಗಿಸೋದು. ಅದಾದ ನಂತರ ಫಸ್ಟ್ ಪೇಜಿಗೆ ಬರ್ತೀನಿ. ಇದು ನಾನ್ ಮಾಡ್ಕೊಂಡಿರೋದು, ಸೊ ಇದು ನನ್ನ ಅನುಕೂಲಕ್ಕೆ. ಸೊ ಎಲ್ರಿಗೂ ನಾನು ಇದೇ ತರ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ಇದನ್ನೆಲ್ಲ ನೀವು ಟ್ರೈ ಮಾಡ್ಬೇಕು, ನಿಮ್ಗೆ ಯಾವ ತರ ಸೂಟ್ ಆಗುತ್ತೆ ಅಂತ ಹೇಳಿ. ಸೊ ಅದಾದ ನಂತರ ನೀವು ಇನ್ನೊಂದ್ ಏನ್ ನೋಡ್ಬೇಕು ಅಂತಂದ್ರೆ
ಸೊ ನೀವು ಯಾವ ಸಬ್ಜೆಕ್ಟ್ ವೈಸ್ ಅಟೆಂಡ್ ಮಾಡೋದ್ರ ಮಾಡ್ಬೋದು. ಉದಾಹರಣೆಗೆ ಫಸ್ಟ್ ಪಾಲಿಟಿ ಕ್ವಶನ್ಸ್ ಎಲ್ಲ, ಈಗ UPSC ಕ್ವಶನ್ ಪೇಪರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪಾಲಿಟಿ ಒಂದ್ 4-5 ಕ್ವಶನ್ಸ್ ಅಥವಾ ಒಂದ್ 10 ಕ್ವಶನ್ಸ್ ಒಂದೇ ಕಡೆಗೆ ಕೊಟ್ಬಿಟ್ಟಿರ್ತಾನೆ, ಆಯ್ತಾ. ಮತ್ತೆ ಹಿಸ್ಟ್ರಿ ಎಲ್ಲ ಒಂದ್ 4-5 ಕ್ವಶನ್ಸ್ ಅದರಲ್ಲೇ ಕೊಟ್ಬಿಟ್ಟಿರ್ತಾನೆ ಒಂದೇ ಪೇಪರ್ ಅಲ್ಲಿ. ಕರೆಂಟ್ ಅಫೇರ್ಸ್ ಒಂದ್ ಕಡೆ, ಎಕನಾಮಿ ಒಂದ್ ಕಡೆ ಕೊಟ್ಟಿರ್ತಾನೆ. ಆ ತರನು ಬೇಕಾದ್ರೂ ನೀವು ಸಾಲ್ವ್ ಮಾಡ್ಕೊಳ್ಬಹುದು. ಸೊ ಇದೆಲ್ಲ ಟ್ರಯಲ್ ಅಂಡ್ ಎರರ್ ಮಾಕ್ ಟೆಸ್ಟ್ ಗಳಲ್ಲೆಲ್ಲ, ಆಯ್ತಾ. ಅನಂತರ ಮತ್ತೆ ಇನ್ನೊಂದೇನು ಅಂತಂದ್ರೆ ಕ್ವಶನ್ ಪೇಪರ್ ನೀವು ಎಲ್ಲರೂ ಹೇಳ್ತಾರೆ 3 ರೌಂಡ್ ಸಾಲ್ವ್ ಮಾಡ್ಬೇಕು ಅಂತ ಹೇಳಿ. ಬಟ್ ನಿಜವಾಗ್ಲೂ ಕಳೆದ ಒಂದ್ 2-3 ವರ್ಷಗಳಿಂದ ನೋಡ್ತಾ ಇದೀವಿ ಪೇಪರ್ ತುಂಬಾ ಲೆಂದಿ ಆಗಿ ಬರ್ತಾ ಇದೆ. ಲಾಸ್ಟ್ ಇಯರ್ ಸ್ವಲ್ಪ ಪರವಾಗಿಲ್ಲ, ಬಟ್ ಅದ್ರ ಲಾಸ್ಟ್ ಇಯರ್ ತುಂಬಾ ಲೆಂದಿ ಇತ್ತು ಪೇಪರ್. 3 ರೌಂಡ್ ಆಗೋದಿಲ್ಲ ಪ್ರಾಕ್ಟಿಕಲಿ, ನನ್ಗಾಗಿಲ್ಲ. ನಾನು ಹೇಳ್ಬೇಕು ಅಂತಂದ್ರೆ 3 ರೌಂಡ್ ನನ್ಗೆ ಯಾವಾಗ್ಲೂ ಆಗಿಲ್ಲ. ಒಂದ್ 5 ಸಲ ಎಕ್ಸಾಮ್ ಬರ್ದ್ರು ಕೂಡ ಸೊ ನಾನು 2 ರೌಂಡೇ ಅಟೆಂಡ್ ಮಾಡ್ತಿದ್ದು. ಸೊ ಫಾಸ್ಟ್ ಆಗಿ, ಎಸ್ಪೆಷಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಸೊ ನಾವು ಇದನ್ನೆಲ್ಲ ಫಾಸ್ಟ್ ಆಗಿ ಪೇಪರ್ ಹ್ಯಾಂಡಲ್ ಮಾಡೋದು, ಇದನ್ನೆಲ್ಲ ಅಲ್ಲೇ ಕಲಿಬೇಕು ಮಾಕ್ ಟೆಸ್ಟ್ ಅಲ್ಲೆಲ್ಲ. ಸೊ ಅದನ್ನ ನೀವು ಅಂದ್ರೆ ಒಂದು ಹೆಂಗಂತಂದ್ರೆ ಫಾಸ್ಟ್ ಆಗಿ ಈ ಒಂದು ಮೊದಲನೇ ಪೇಜ್ ಈಗ 100ರಿಂದ ಹೋಗ್ತಾ ಇದ್ದೀನಿ ಅಂತಂದ್ರೆ 100ರಿಂದ ಒಂದು 4 ಕ್ವಶನ್ ಇರುತ್ತೆ ಒಂದ್ ಪೇಪರ್ ಅಲ್ಲಿ. ಸೊ ಅದನ್ನ ನಾನು ವಿತಿನ್ 2 ಮಿನಿಟ್ಸ್ ಅಲ್ಲಿ ನಾನು ಮುಗಿಸ್ಬಿಡ್ಬೇಕು. ಈ ತರ ಆತರ ನೀವೇ ಎಲ್ಲ ಅದು ಟೈಮ್ ಎಲ್ಲ ಸೆಟ್ ಮಾಡ್ಕೊಂಡಿರ್ಬೇಕು ಮೈಂಡ್ ಅಲ್ಲಿ. ಆಮೇಲೆ ಇನ್ನೊಂದು, ಮಾಕ್ ಟೆಸ್ಟ್ ಗೆ ನೀವು ಯಾವಾಗ ಹೋಗ್ತೀರಾ, ಸೊ ಯಾವ ವಾಚ್ ಹಾಕಿರ್ತೀರಾ, ಯಾವ ಪೆನ್ ಯೂಸ್ ಮಾಡಿರ್ತೀರಾ, ಅಥವಾ ನಿಮ್ ಸ್ಪೆಕ್ಟ್ಸ್ ಅಟೈರ್ ಎಲ್ಲ ಯಾವ ತರ ಇರುತ್ತೆ, ಸೊ ಅದನ್ನೇ ಸೇಮ್ ನೀವು UPSC ಎಕ್ಸಾಮ್ ಹಾಲಲ್ಲೂ ಕೂಡ ಕ್ಯಾರಿ ಮಾಡಿ. ಸೊ ಇದು ಮೈಂಡ್ ಮೇಲೆ ತುಂಬಾ ಒಂದು ಇಂಪ್ರೆಷನ್. ಎಸ್, ನಾನು ಆಲ್ರೆಡಿ ಎಕ್ಸಾಮ್ ಬರ್ದಿದ್ದೀನಿ. ಅಂದ್ರೆ ಇದು ಯಾಕೆ ವರ್ಕೌಟ್ ಆಗುತ್ತೆ ಅಂದ್ರೆ, ನನ್ಗೆ ಹೆಂಗ್ ವರ್ಕೌಟ್ ಆಯ್ತು ಅಂತಂದ್ರೆ, ನಾನು ಫಸ್ಟ್ 2 ಸಲ ಪ್ರಿಲಿಮ್ಸ್ ಬರ್ದಾಗ ತುಂಬಾ ಭಯ ಬೀಳ್ತಾ ಇದ್ದೆ. ಎಲ್ಲ ಓದಿದ್ರು ಕೂಡ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ಲಾರ್ದೇ ಇರೋ ಮೂಲ ಕಾರಣ ಅಂತಂದ್ರೆ ಎಕ್ಸಾಮ್ ಹಾಲಿಗೆ ಹೋದ ತಕ್ಷಣ ಫುಲ್ ಎಲ್ಲ ಕೈಗಳೆಲ್ಲ ನಡ್ಗೋಕ್ ಸ್ಟಾರ್ಟ್ ಆಗಿ ಬೆವರೆಲ್ಲ ಬರ್ತಾ ಇತ್ತು. ಮೈಂಡ್ ಅಲ್ಲೆಲ್ಲ ಫುಲ್ ಒಂಥರ ಹೆದರಿಕೆ ಇರ್ತಾ ಇತ್ತು. ಅಂದ್ರೆ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದ ಮುಂಚೆನೆ ನಾನು ಎಕ್ಸಾಮ್ ಕ್ಲಿಯರ್ ಮಾಡಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಬಂದ್ಬಿಡ್ತಾ ಇದ್ದೆ. ಏನಕ್ಕೆ ಅಂತಂದ್ರೆ, ನನ್ನ ಎಕ್ಸಾಮ್ ಹಾಲ್ ಅಲ್ಲಿ ಎಕ್ಸಾಮ್ ಲೈಕ್ ಎನ್ವಿರಾನ್ಮೆಂಟ್ ಅಲ್ಲಿ ನಾನು ಮಾಕ್ ಟೆಸ್ಟ್ ನೆಲ್ಲ ಅಟೆಂಡ್ ಮಾಡಿರ್ಲಿಲ್ಲ. ಆ 1-2 ವರ್ಷ ಮೊದಲನೇ 2 ವರ್ಷದ ಪ್ರಿಪ್ರೇಷನ್ ಅಲ್ಲಿ ಸೊ ಮನೇಲೆ ಓದ್ಕೊಂಡು ಏನೋ ಒಂದ್ ಮಾಡ್ಕೊಂಡು ಹೋಗಿದ್ದೆ. ಸೊ ಅದಂತರ ನಾನು ಅದನ್ನ ತಿದ್ಕೊಂಡೆ, ಯಾಕೆ ನನ್ಗೆ ಈ ಎಕ್ಸಾಮ್ ಹಾಲ್ ಅಲ್ಲಿ ಈ ತರ ಆಗ್ತಾ ಇದೆ ಅಂತ ಹೇಳಿ. ಸೊ ಯಾವಾಗ ನಾನು ಇನ್ಸ್ಟಿಟ್ಯೂಟ್ಗೆಲ್ಲ ಹೋಗಿ ಮಾಕ್ ಟೆಸ್ಟ್ ನ ಎಕ್ಸಾಮ್ ತರಾನೇ ಬರ್ದೆ, ಅವಾಗ ನನ್ಗೆ ಅರ್ಥ ಆಯ್ತು. ಸೊ ಇಲ್ಲಿ ನನ್ಗೆ ಇದು ಪ್ರಾಬ್ಲಮ್ ಇರೋದು ನನ್ಗೆ ಇಲ್ಲಿ. ಸೊ ಇದನ್ನ ನಾನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಯಾವಾಗ ಆತರ ಮಾಡಕ್ ಸ್ಟಾರ್ಟ್ ಮಾಡಿದ್ನೋ, ಅದ್ರ ನೆಕ್ಸ್ಟ್ ಇಯರ್ ನಾನು ಆರಾಮಾಗಿ ಹೋಗಿ ಎಕ್ಸಾಮ್ ಬರ್ದು ಏನು ಪ್ರಾಬ್ಲಮ್ ಇಲ್ಲಾರ್ದೇನೆ ಕಾಮ್ ಮೈಂಡ್ ಸೆಟ್ ಇಟ್ಕೊಂಡು ಹೋಗಿ ಎಕ್ಸಾಮ್ ಬರ್ದ್ ಬಂದೆ. ಸೊ ಆದ ಕಾರಣ ನೀವು ನಿಮ್ ವಾಚ್ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಇಟ್ಕೊಳ್ಳಿ. ವಾಚ್ ಎಲ್ಲ ಚೇಂಜ್ ಮಾಡಕ್ ಹೋಗ್ಬೇಡಿ. ಸೊ ಫಾರ್ ಎಕ್ಸಾಂಪಲ್, ನೀವು ಮಾಕ್ ಟೆಸ್ಟ್ ಬರಿತಾ ಇರ್ತೀರಾ, ಪದೇ ವಾಚ್ ನೋಡ್ತಾ ಇರ್ಬೇಕು. ಸೊ ಇವಾಗ 9:30ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತಲ್ವಾ, ಸೊ 9:35ಗೆ ನೀವೇನ್ ಯಾವ ಕ್ವಶನ್ ನೋಡಿರ್ಬೇಕು, 9:40ಗೆ ಎಷ್ಟು ಕ್ವಶನ್ ಆಯ್ತು, OMR ಫಿಲ್ ಮಾಡಿದ್ರೆ 9:50 ಅಥವಾ 10:15 ನಾವು OMR ಫಿಲ್ ಮಾಡ್ಬೇಕು. 10:15 ಅಂತ ಆಯ್ತಾ, 10:30 ಆಯ್ತಾ, ನಾನು ಎಷ್ಟು ಕ್ವಶನ್ ಅಟೆಂಡ್ ಮಾಡಿದೀನಿ, ಅದ್ರಲ್ಲಿ ಎಷ್ಟು ನಾನು ಮಾರ್ಕ್ ಮಾಡಿದೀನಿ OMR ಅಲ್ಲಿ, ಅಥವಾ ಪೇಪರ್ ಅಲ್ಲಿ ಎಷ್ಟು ಮಾರ್ಕ್ ಮಾಡಿದೀನಿ, ಇದನ್ನೆಲ್ಲ ನೋಡ್ತಾ ಹೋಗ್ಬೇಕು. ಆದ ಕಾರಣಕ್ಕೋಸ್ಕರ ನಾನು ವಾಚ್ ಮೇಲೆ, ನೀವು ಎಕ್ಸಾಮ್ ಅಲ್ಲಿ ಕುತ್ಕೊಂಡಾಗ ವಾಚು, ನೀವು ಮತ್ತೆ ಪೇಪರ್, ಈ 3 ವಿಷಯಗಳ ಮೇಲೆ ಮಾತ್ರ ನೀವು ಫೋಕಸ್ ಮಾಡ್ಬೇಕು, ಬೇರೆ ಯಾವ್ದ್ರ ಮೇಲೂ ಫೋಕಸ್ ಮಾಡಬಾರ್ದು. ಓಕೆ. ಆ ನಂತರ ಅಟೆಂಡಿಂಗ್ ದ ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ ಅಟ್ ಎಕ್ಸಾಮ್ 2 ದಿನ ಅನ್ನೋಕ್ಕಿಂತ ಮುಂಚೆ ಬಂದ್ರೆ ಆಲ್ರೆಡಿ ನೀವು ರಿವಿಷನ್ ಸಾಕಷ್ಟು ಬಾರಿ ಓದಿರ್ತೀರಾ, ರಿವಿಷನ್ ಮಾಡಿರ್ತೀರಾ, ಮಾಕ್ ಟೆಸ್ಟ್ ಎಲ್ಲ ಅಟೆಂಡ್ ಮಾಡಿರ್ತೀರಾ. 2 ದಿನಕ್ಕಿಂತ ಮುಂಚೆ ಏನ್ ಮಾಡಿ ಅಂತಂದ್ರೆ, ತುಂಬಾ ಪಾಸಿಟಿವ್ ಇರುವಂತ ಕೆಲವೊಂದು ವಿಡಿಯೋಗಳನ್ನ, ಹಂಗಂತ ಫುಲ್ ವಿಡಿಯೋಸ್ನೇ ನೋಡಕ್ ಹೋಗ್ಬೇಡಿ. ರೀಲ್ಸ್ ಎಲ್ಲ ಏನು ಬೇಡ. ಆದಷ್ಟು ಎಲ್ಲರೂ ಮೊಬೈಲ್ ಇಂದ, ಸೋಷಿಯಲ್ ಮೀಡಿಯಾದಿಂದ ದೂರ ಇರಿ ಅಂತ ಹೇಳ್ತಾರೆ. ನಾವು ನಮ್ ಪ್ರಿಪ್ರೇಷನ್ ಎಲ್ಲ 4 ವರ್ಷ ಇದನ್ನೇ ಮಾಡಿದ್ವಿ. ಬಟ್ ನಾವು ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಅಥವಾ ಬೇರೆಯವ್ರ ಜೊತೆ, ಅಂದ್ರೆ ಫ್ಯಾಮಿಲಿ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ನಾವು ಒಂದು ಇದಿಟ್ಕೊಂಡು ಕೂಡ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಬೋದು. ಆತರ ಏನಿಲ್ಲ, ಅದೆಲ್ಲ ಮಿಕ್ಸ್ ಅಷ್ಟೇ. ಸೊ ಎಕ್ಸಾಮ್ 2 ದಿನಕ್ಕಿಂತ ಮುಂಚೆ ಏನ್ ಮಾಡಿ, ಪಾಸಿಟಿವ್ ನಿಮ್ ಬ್ರೈನ್ ಪವರ್ ತಿಳಿಸುವಂತಹ 1-2 ವಿಡಿಯೋಸ್, ಲೈಕ್ ಈ ಟೈಮ್ ಟ್ರಾವೆಲ್ಸ್ ವಿಡಿಯೋ ಆಗಿರಬಹುದು, ಅಥವಾ ನಮ್ ಬ್ರೈನ್ ಯಾವ ತರ ವರ್ಕ್ ಮಾಡುತ್ತೆ, ಸೊ ಆ ತರ 1-2 ವಿಡಿಯೋ ಇದನ್ನ ನಾನ್ ನೋಡಿದ್ದೆ. ಸೊ ಪ್ರಾಕ್ಟಿಕಲ್ ಇದನ್ನೆಲ್ಲ ನಾನು ಮಾಡಿದೀನಿ.
ಸೊ ನಮ್ಗೆ ಬ್ರೈನ್ಗೆ ಎಷ್ಟು ಪವರ್ ಇದೆ, ಬಿಕಾಸ್ ಇದೆಲ್ಲ ನಮ್ಮಲ್ಲಿ ಒಂಥರ ಕಾನ್ಫಿಡೆನ್ಸ್ ತುಂಬುತ್ತೆ. ಸೊ ನಾವೇನ್ ಅನ್ಕೊಳ್ತಾ ಇರ್ತೀವಿ, UPSC ಒಂದ್ ದೊಡ್ಡ ಎಕ್ಸಾಮು, ಸೊ ಇದನ್ನ ಅಂತವ್ರು ಬರೀತಾರೆ, IIT ಆದವ್ರು ಬರೀತಾರೆ, ಇಂಗ್ಲಿಷ್ ಮೀಡಿಯಂ ಅವ್ರು ಬರೀತಾರೆ, ಈ ತರ ಎಲ್ಲ ನಮ್ ಮೈಂಡ್ ಅಲ್ಲಿ ಆಲ್ರೆಡಿ ಒಂದು ಮಿತ್ ಕುತ್ಕೊಂಡ್ಬಿರುತ್ತೆ. ಸೊ ಅದನ್ನೆಲ್ಲ ಹೋಗಿಸ್ಬೇಕು. ಯಾಕಂದ್ರೆ ನಮಗೂ ಅಷ್ಟೇ, ಅವ್ರಷ್ಟೇನೆ ನಮ್ ಬ್ರೈನ್ಗೂ ಇದಿರುತ್ತೆ, ಎಲ್ಲರದು ಒಂದೇ ಇದಿರುತ್ತೆ. ಬಟ್ ನಾವ್ ಹೆಂಗ್ ಉಪಯೋಗಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನಾವೇನ್ ಮಾಡ್ಬಿಡ್ತೀವಿ, ಇದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೆ, ಅದು ಇದು ಅಂತೆಲ್ಲ ಭಯ ಪಟ್ಬಿಡ್ತೀವಲ್ಲ. ಸೊ ನಮ್ಮನ್ನ ನಾವು ಬೂಸ್ಟ್ ಅಪ್ ಮಾಡ್ಕೊಳ್ಳೋದಕ್ಕೆ ಮನೆಯವರು ಹೇಳ್ತಿರ್ತಾರೆ, ಫ್ರೆಂಡ್ಸ್ ಹೇಳ್ತಿರ್ತಾರೆ, ಮೆಂಟರ್ಸ್ ಎಲ್ಲ ಹೇಳ್ತಿರ್ತಾರೆ, ಬಟ್ ನಮ್ಗೆ ಅರ್ಥ ಆಗ್ತಿರಲ್ಲ. ಸೊ ನಮ್ಮ ಸಾಮರ್ಥ್ಯನ, ನಮ್ಮ ಬ್ರೈನ್ ಅಥವಾ ಮೈಂಡ್ ಸಾಮರ್ಥ್ಯನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಆ ತರದ ವಿಡಿಯೋಸ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನನ್ಗೆ ಹೆಲ್ಪ್ ಆಗಿದೆ. ಸೊ ಆದ ಕಾರಣಕ್ಕೋಸ್ಕರ 1-2 ದಿನ ಮುಂಚೆ ಒಂದೊಂದು ವಿಡಿಯೋ, ಯಾವಾಗ್ಲಾದ್ರೂ ನಿಮ್ಗೆ ಟೆನ್ಸ್ ಆಗ್ತಾ ಇದೆಯೋ ಎಕ್ಸಾಮ್ ಟೈಮ್ ಅಲ್ಲಿ ಅಂದಾಗ, ಅಥವಾ ನೀವು ಮಾಕ್ ಟೆಸ್ಟ್ ಟೈಮ್ ಅಲ್ಲೂ ಈ ವಿಡಿಯೋಸ್ ನ ಟ್ರೈ ಮಾಡ್ಬೋದು. ಸೊ ಈ ಯೂಟ್ಯೂಬ್ ಅಲ್ಲಿ ನೀವು ಟೈಪ್ ಮಾಡಿದ್ರೆ ಬೇಕಾದಷ್ಟು ಆ ತರದ ವಿಡಿಯೋಸ್ ಸಿಗುತ್ತೆ. ಸೊ ಬ್ರೈನ್ ಪವರ್ ಎಷ್ಟಿದೆ, ನಾವು ಇಷ್ಟು % ಬ್ರೈನ್ ಅಂತ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದೀವಿ, ಈ ತರ ಎಲ್ಲ ಇರ್ತಾವಲ್ಲ, ಆ ತರ ಎಲ್ಲ ನೋಡ್ಕೊಳ್ಳಿ. ಅದಾದ ನಂತರ 1-2 ದಿನಕ್ಕಿಂತ ಮುಂಚೆ ಸಂಜೆ 1 hour ಎಲ್ಲ ಕುತ್ಕೊಂಡು ಓನ್ಲಿ ಪಾಲಿಟಿ ಮತ್ತೆ ಎಕನಾಮಿ ಇದಿಷ್ಟನ್ನ ರಿವಿಷನ್ ಮಾಡಿ. ಜಾಸ್ತಿ ಬೇಡ, ಜಾಸ್ತಿ ಪ್ರೆಷರ್ ಹಾಕಕ್ ಹೋಗ್ಬೇಡಿ ಮೈಂಡ್ ಮೇಲೆ, ಇಲ್ಲ ರಿಟೈನ್ ಆಗಲ್ಲ ಎಕ್ಸಾಮ್ ಟೈಮ್ ಅಲ್ಲಿ. ಸೊ ಏನಕ್ಕೆ ಪಾಲಿಟಿ ಮತ್ತೆ ಎಕನಾಮಿ ಮಾತ್ರ ರಿವಿಷನ್ ಮಾಡಿ ಅಂತಂದ್ರೆ, ಅದು ಹೈ ಈಲ್ಡೆಡ್ ಸಬ್ಜೆಕ್ಟ್. ಬೇರೆ ಯಾವ್ದೇ ಸಬ್ಜೆಕ್ಟ್ ನೀವು ಓದ್ತಾ ಕುತ್ಕೊಂಡು ಲಾಸ್ಟ್ ಮೂಮೆಂಟ್ ಅದು ರಿಸಲ್ಟ್ಸ್ ಕೊಡಲ್ಲ ಅನ್ಕೊಳ್ತೀನಿ. ಪಾಲಿಟಿ ಮಾತ್ರ ಪಕ್ಕ. ನೀವ್ ಎಷ್ಟ್ ಸತಿ ಓದಿದ್ರು ಲಕ್ಷ್ಮೀಕಾಂತ್ ನಿಮ್ಗೆ ಬೇಗ ಅಂದ್ರೆ ಮರ್ತೋದಂಗೆ ಅನ್ಸುತ್ತೆ. 30 ಸಲ ನಾವ್ ಇಲ್ಲಿವರೆಗೂ ಓದಿರ್ಬೋದು, ಬಟ್ ಸ್ಟಿಲ್ ಅದು ಬುಕ್ ಓಪನ್ ಮಾಡಿದಾಗ ಇನ್ನೂ ಹೊಸದಾಗೆ ಓದ್ತಾ ಇದೀವಿ ಅಂತ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರ ಪಾಲಿಟಿ ಮತ್ತೆ ಎಕನಾಮಿನ 1-2 ದಿವಸದ ಮುಂಚೆ ಸಾಯಂಕಾಲ ಅಥವಾ ಬೆಳಗ್ಗೆ ಈ ತರ ರಿವಿಷನ್ ಮಾಡ್ಕೊಳ್ಳಿ. ಆದ್ರೆ ಎಕ್ಸಾಮ್ ಹಿಂದಿನ ದಿನ 5 ಗಂಟೆ ನಂತರ ಏನು ಓದಕ್ ಹೋಗ್ಬೇಡಿ, ಫುಲ್ ರಿಲ್ಯಾಕ್ಸ್ ಆಗಿರಿ, ಬೇಗ ಮಲ್ಕೊಳ್ಳಿ, ಲೈಟ್ ಆಗಿ ಊಟ ಮಾಡಿ, ಆಯ್ತಾ. ಎಕ್ಸಾಮ್ 2 ದಿನದ ಮುಂಚೆ ಆಯ್ತು, ಮತ್ತೆ ಎಲ್ಲ ಬೇಗ ಅದೆಲ್ಲ ನಿಮ್ಗೆಲ್ಲ ಹೇಳ್ತಾರೆ, ಅದಾದ ನಂತರ ಅದೆಲ್ಲ ಗೊತ್ತೇ ಇರುತ್ತೆ. ಆಮೇಲೆ ಎಕ್ಸಾಮ್ ಹಾಲ್ ಅಲ್ಲಿ, ಸೊ ಎಕ್ಸಾಮ್ ಹಾಲ್ ಅಲ್ಲಿ ಇನ್ನೊಂದು ಎಕ್ಸಾಮ್ ಹಾಲ್ ಅಲ್ಲಿ ಅಂತಂದ್ರೆ, ನೀವು ಎಕ್ಸಾಮ್ ಹಾಲ್ಗೆ ಹೋದಾಗ್ಲೂ ಕೂಡ ಸೊ ನೀವು ನಿಮ್ ವಾಚು, ಸೊ ನಿಮ್ ಮೈಂಡ್ ಅಷ್ಟೇ ಫೋಕಸ್ ಮಾಡಿರಿ. ಎಕ್ಸಾಮ್ ಹಾಲ್ ಅಲ್ಲಿ ಹೋದಾಗ ಯಾವ ಕಾರಣಕ್ಕೂ ಭಯ ಪಡ್ಬೇಡಿ. ಸೊ ಅದು ಒಂದು ಮಾಕ್ ಟೆಸ್ಟ್ ಗೆ ಹೋಗ್ತಾ ಇದೀವಿ ಅಂತ ಅನ್ಕೊಂಡು ಸೊ ಅಟೆಂಡ್ ಮಾಡಿ. ಸೊ ನಾನು ಜಾಸ್ತಿ ಬೇರೆ ಯಾವ್ದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡ್ತಲ್ಲ, ಹೆಂಗ್ ಓದ್ಬೇಕು ಏನ್ ಮಾಡ್ಬೇಕು ಅಂತ, ಬಿಕಾಸ್ ಅದನ್ನ ತುಂಬಾ ಜನ ನೀವು ನೋಡಿರ್ತೀರಾ, ಯೂಟ್ಯೂಬ್ ಅಲ್ಲಿ ಚಾನಲ್ಸ್ ಇದೆ, ವಿಡಿಯೋಸ್ ಎಲ್ಲ ಇದೆ, ಸರ್ ಕೂಡ ಹೇಳಿರ್ತಾರೆ. ಸೊ ನಾ ಪ್ರಾಕ್ಟಿಕಲ್ ಆಗಿ ಏನೇನು ನನ್ಗೆ ಪ್ರಾಬ್ಲಮ್ ಆಗಿದೆ ಆಸ್ ಅ ಕನ್ನಡ ಮೀಡಿಯಂ ಸ್ಟೂಡೆಂಟ್, ಸೊ ಎಲ್ಲರೂ ಹೇಳ್ತಾರೆ ಹಿಂಗ್ ಮಾಡ್ರಿ ಅಂತ, ಬಟ್ ಅದ್ ಮಾಡೋ ವಿಧಾನಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಸೊ ಎಕ್ಸಾಮ್ ಅಲ್ಲಿ ಹೋದಾಗ ನೀವು ನಿಮ್ದು ಅಂದ್ರೆ ಫಿಸಿಕಲ್ ಅದು ಎನ್ವಿರಾನ್ಮೆಂಟ್ ಹೆಂಗಿದೆ ನೋಡ್ಕೊಳ್ಳಿ. ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳ್ಕೊಳಕ್ಕೆ ಭಯ ಪಡಕ್ ಹೋಗ್ಬೇಡಿ. ಅವ್ರ ಇನ್ವಿಜಿಲೇಟರ್ ಹತ್ರ ಅಥವಾ ಅವ್ರು ಲೇಟ್ ಮಾಡ್ತಾ ಇದಾರೋ ಏನೋ ಅದೆಲ್ಲ ಇದ್ರು ನೀವು ಇದ್ ಮಾಡಿ. ಆಮೇಲೆ ಅನಲಾಗ್, ಇನ್ನೊಂದಂದ್ರೆ ಅನಲಾಗ್ ವಾಚ್ ಅಲೋವ್ ಇದೆ. ಸೊ ಯಾರಾದ್ರೂ ನಿಮ್ಗೆ ಕೊಡಿ ಅಂತ ಹೇಳಿದ್ರೆ ಕೊಡಕ್ ಹೋಗ್ಬೇಡಿ. ಇದು ಸ್ಮಾರ್ಟ್ ವಾಚ್ ಅಲ್ಲ ಅಂತ ಹೇಳಿ ನೀವು ಹೇಳಿ ಒಂದ್ಸತಿ ಅವ್ರಿಗೆ ಗೊತ್ತಿರಲ್ಲ. ಇಲ್ಲಾಂದ್ರೆ ನೀವು ಇದು ಇದು ಹಾಲ್ ಟಿಕೆಟ್ ತಗೊಂಡ್ ಹೋಗಿರ್ತೀರ, ಅದ್ರಲ್ಲಿ ತೋರಿಸಿ ಅವ್ರಿಗೆ. ಯಾಕಂದ್ರೆ ವಾಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದೊಂದ್ ಸೆಕೆಂಡ್, ಈಚ್ ಮಿನಿಟ್ ಅಥವಾ ಈಚ್ ಸೆಕೆಂಡ್ ಕೂಡ ಎಕ್ಸಾಮ್ ಹಾಲ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ UPSC ಪ್ರಿಲಿಮ್ಸ್ ಅಲ್ಲಿ ಟೈಮ್ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಪೇಪರ್ ಕಂಪ್ಲೀಷನ್ ಮಾಡ್ಬೇಕಾಗಿರುತ್ತೆ. 100 ಕ್ವಶನ್ಸ್ ನೀವು ಒಂದ್ ರೌಂಡ್ ಅಲ್ಲ 2 ರೌಂಡ್ ಅಟೆಂಡ್ ಮಾಡ್ಬೇಕಾಗಿರುತ್ತೆ. ಸೊ ವಾಚ್ ನೋಡ್ತಾನೆ ನೀವು ಎಲ್ಲಾ ಸ್ಟ್ರಾಟಜಿ ಮಾಡ್ಬೇಕು. ಸೊ ವಾಚ್ ನೀವು ಇರ್ಲೇಬೇಕು. ಸೊ ವಾಚ್ ಎಲ್ಲ ಕೊಡಕ್ ಹೋಗ್ಬೇಡಿ. ಸೊ ಆಮೇಲೆ ಕೂಲ್ ಆಗಿ ನೀವು ಮಾರ್ಕ್ಸ್ ಅಲ್ಲಿ ಏನ್ ಸಬ್ಜೆಕ್ಟ್ ವೈಸ್ ಮಾಡಿರ್ತೀರಾ, ಅಥವಾ ಸ್ಟಾರ್ಟಿಂಗ್ ಇಂದ ಮಾಡಿರ್ತೀರಾ, ಅಥವಾ ಬ್ಯಾಕ್ ಸೈಡ್ ಇಂದ ನೀವು ಪೇಪರ್ ಅಟೆಂಡ್ ಮಾಡಿರ್ತೀರಾ, ಅದ್ ಮಾಡಿ 20 ಕ್ವಶನ್ ಆದ್ಮೇಲೆ OMR ಅಲ್ಲಿ ಮಾರ್ಕ್ ಮಾಡ್ತಾ ಬಂದ್ಬಿಡಿ. ಜಾಸ್ತಿ ಅಂದ್ರೆ ಫಸ್ಟ್ ನಾನು ಪೇಪರ್ ಅಲ್ಲಿ ಮಾಡ್ತೀನಿ ಆಮೇಲೆ OMR ಅಲ್ಲಿ ಮಾಡ್ತೀನಿ ಅಂತ ಆತರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ಅದು ಕೂಡ ಕೆಲವು ನನ್ನ ಫ್ರೆಂಡ್ಸಿಗೆ ಅದೇ ತರ ಆಗಿ ಲಾಸ್ಟ್ ಮೂಮೆಂಟ್ ಅವ್ರದೆಲ್ಲ ಫುಲ್ ಇದು ಬೇರೆ ಕ್ವಶನ್ಗೆ ಬೇರೆ ಯಾವ್ದೋ ಬಬಲ್ ಮಾಡಿರುವಂತ ಇದಾಗಿ ಅವ್ರಿಗೆಲ್ಲ ಕ್ಲಿಯರ್ ಆಗದೆ ಇರೋದಾಗಿದೆ. ಸೊ ಆ ಕಾರಣಕ್ಕೋಸ್ಕರ 20 ಆಯ್ತಾ, ಬೇಗ ಮಾರ್ಕ್ ಮಾಡ್ಕೊಂಡು ಬಂದ್ಬಿಡಿ. ಟೈಮ್ ಸ್ಟ್ರಾಟಜೈಸ್ ಮಾಡ್ಕೊಳ್ಳಿ. ಅದಾದ ನಂತರ 2 ರೌಂಡ್ಸ್ ಆದಾದ್ಮೇಲೆ ಆಮೇಲೆ ಇನ್ನೊಂದು ಟೆಸ್ಟ್ ಸೀರೀಸ್ ಅಂತ ಹೇಳಿದ್ನಲ್ಲ. ಟೆಸ್ಟ್ ಸೀರೀಸ್ ಈಸ್ ಓನ್ಲಿ ಫಾರ್ ಹೌ ಟು ಹ್ಯಾಂಡಲ್ ದ ಪೇಪರ್ ಅಷ್ಟೇ. ನಿಮ್ಗೆ ಟೆಸ್ಟ್ ಸೀರೀಸ್ ಇಂದ ಜಾಸ್ತಿ ನಾಲೆಡ್ಜ್ ಸಿಗಲ್ಲ. ಯಾಕಂದ್ರೆ UPSC ಈ ಒಂದು ಸ್ಟ್ಯಾಂಡರ್ಡೈಸ್ ಆಗಿ ಕ್ವಶನ್ ತೆಗಿತಾ ಇದೆ. ಇದು ಯಾವ ಟೆಸ್ಟ್ ಸೀರೀಸ್ ಇಂದ ಬಂದಿಲ್ಲ. ಎಸ್ಪೆಷಲಿ 2023 ನಾನು ಕ್ಲಿಯರ್ ಮಾಡಿದೀನಿ. ಕೇವಲ ನಾನು 12ರಿಂದ 15 ಮಾಕ್ ಟೆಸ್ಟ್ ಅಷ್ಟೇ ನಾನು ಅಟೆಂಡ್ ಮಾಡಿರೋದು, ಜಾಸ್ತಿ ಮಾಡಿಲ್ಲ. 30-40 ಅಂತ ಹೇಳ್ತಾರೆ, ಅಷ್ಟೆಲ್ಲ ಆಗದೇ ಇಲ್ಲ ರಿಯಾಲಿಟಿಯಲ್ಲಿ.
ಆಮೇಲೆ ರಿವಿಷನ್ ಮಾಡಕ್ ಆಗಲ್ಲ. ಅದ್ ಕಾರಣ ಒಂದೇ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಟೈಮ್ ಸಿಕ್ಕಿದ್ರೆ ನೀವ್ 2 ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದೇ ಇನ್ಸ್ಟಿಟ್ಯೂಟ್ ಮಾಡ್ಕೊಂಡು ಅದನ್ನೇ ರಿವಿಷನ್ ಮಾಡ್ಕೊಳ್ಳಿ. ಅದನ್ನ ಹೆಂಗಂದ್ರೆ ಒಂದ್ ಮಾಹಿತಿಗೋಸ್ಕರ ನೀವು ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ಬೇಕು. ಮತ್ತೆ ಎಕ್ಸಾಮ್ ಲೈಕ್ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ಯಾವ ತರ ಇರ್ಬೇಕು ಅನ್ನೋದಕ್ ಮಾಡ್ಕೋಬೇಕು. 3ನೇದು ಪೇಪರ್ ಅನ್ನ ನಾವು ಹೆಂಗ್ ಸಾಲ್ವ್ ಮಾಡ್ತೀವಿ ಎಕ್ಸಾಮ್ ಎನ್ವಿರಾನ್ಮೆಂಟ್ ಅಲ್ಲಿ, ಸೊ ಅದನ್ನ ಒಂದು ಮಾಡ್ಕೊಳಕ್ಕೆ ನೀವು ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ಕೊಳ್ಳಿ. ಬಿಟ್ರೆ ನಿಮ್ಗೆ ಮಾಕ್ ಟೆಸ್ಟ್ ಅಲ್ಲಿ ಬರ್ತಾವಲ್ಲ ಮಾರ್ಕ್ಸ್ ಆಗಿರ್ಬೋದು ಅಥವಾ ಅಂಕಗಳಾಗಿರ್ಬೋದು, ಅದು ಯಾವ್ದಕ್ಕೂ ಅದ್ ಮ್ಯಾಟರ್ ಆಗೋದಿಲ್ಲ, ಆಯ್ತಾ. ಮತ್ತೆ ಇನ್ನೊಂದು UPSC ಎಕ್ಸಾಮ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಇದು ನೀವು ಎಷ್ಟು ಓದಿದೀರಿ ಅಥವಾ ಎಷ್ಟು ತಿಳಿದುಕೊಂಡಿದ್ದೀರಿ ಅನ್ನೋಂತ ಪರೀಕ್ಷೆ ಅಲ್ವೇ ಅಲ್ಲ. ಬಿಕಾಸ್ ನಾವು ಡೇ ಟು ಡೇ ಓದ್ತಾ ಇರ್ತೀವಿ, ಸೊ ಸಾಕಷ್ಟು ನಾಲೆಜ್ ಇರುತ್ತೆ, ಆಯ್ತಾ. ಸೊ ಅದ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಿ ಅಂತ ಅಲ್ಲ, ನಿಮ್ಮ ಬ್ರೈನ್ ಅಥವಾ ಮೈಂಡ್ ಎಷ್ಟು ವಿಧವಾಗಿ ಥಿಂಕ್ ಮಾಡುತ್ತೆ ಅನ್ನೋ ಒಂದು ಎಕ್ಸಾಮ್. ಇದೆಲ್ಲ ಒಂದು ಹಂತಗಳಲ್ಲೂ ಅಪ್ಲೈ ಆಗುತ್ತೆ. ಪ್ರಿಲಿಮ್ಸ್ ಅಲ್ಲಾಗಿರ್ಬೋದು, ಮೇನ್ಸ್ ಅಲ್ಲಾಗಿರ್ಬೋದು, ಅಥವಾ ಇಂಟರ್ವ್ಯೂ ಅಲ್ಲಾಗಿರ್ಬೋದು. ಇಂಟರ್ವ್ಯೂಗೆ ನಾನು ಹೋಗಿಲ್ಲ ಇನ್ನೂ ತನಕ, ಬಟ್ ಮೇನ್ಸ್ ಅಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಮತ್ತೆ ಪ್ರಿಲಿಮ್ಸ್ ಅಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾವ್ ಏನ್ ಓದಿರ್ತೀವೋ ಅದ್ ಬರಲ್ಲ. ಕೆಲವೊಂದ್ಸ ತುಂಬಾ ರೇರ್, ಅಂದ್ರೆ ಬರುತ್ತೆ ಇಲ್ಲ ಅನ್ನಲ್ಲ, ಬಟ್ ಔಟ್ ಆಫ್ ದ ಬಾಕ್ಸ್ ನಾವ್ ಯಾವ ತರ ಥಿಂಕ್ ಮಾಡ್ತೀವಿ ಅದು ಡಿಪೆಂಡ್ಸ್, ಅದು ಮ್ಯಾಟರ್ ಆಗುತ್ತೆ ಇಲ್ಲಿ. ಎಷ್ಟು ವಿಧವಾಗಿ, ಮತ್ತೆ ಸ್ಟ್ರಾಟಜಿ ಹೆಂಗ್ ಮಾಡ್ತೀವಿ. ಈ ಕ್ವಶನ್ ಅಲ್ಲ, ಈ ಕ್ವಶನ್ಗೆ ನಾನು ಯಾಕೆ ಆನ್ಸರ್ ಮಾಡ್ತಾ ಇದ್ದೀನಿ, ರೀಸನ್ ಏನು, ಇದನ್ನೆಲ್ಲ ನೀವು ಅಲ್ಲೇ ಕುತ್ಕೊಂಡು ವಿಚಾರ ಮಾಡ್ಬೇಕಾಗತ್ತೆ. ಸೊ ನಿಮ್ಮ ಮೈಂಡ್ ಅನ್ನ ಬೇರೆ 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 ರೀತಿಯಾಗಿ 360 ಆಂಗಲ್ ಅಲ್ಲಿ ಥಿಂಕ್ ಮಾಡೋ ಅಂತ ಒಂದು ಕಲಿಸ್ಕೊಡದೆ ಈ ಎಕ್ಸಾಮ್ ಅಷ್ಟೇ. ಬಿಟ್ರೆ ಇನ್ಫಾರ್ಮೇಶನ್ ಕೊಡುತ್ತೆ, ಮಾಹಿತಿ ಸಿಗುತ್ತೆ, ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡುತ್ತೆ. ಬಟ್ ಸ್ಟಿಲ್ ನಿಮ್ಮ ಮೈಂಡ್ ಅನ್ನ ಮಲ್ಟಿಪಲ್ ಆಂಗಲ್ ಅಲ್ಲಿ ಥಿಂಕ್ ಮಾಡುವಂತ ಒಂದು ಕೆಪಾಸಿಟಿನ ನೀವು ಡೆವಲಪ್ ಮಾಡ್ಕೊಳ್ಬೇಕು. ಅಂದಾಗ್ಲೇ ಮಾತ್ರ ನೀವು ಎಕ್ಸಾಮ್ ನ ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಆಗೋದಿಲ್ಲ. ಒಂದೇ ರೀತಿ ವಿಚಾರ ಮಾಡ್ತೀರಂದ್ರೆ ಆಗಲ್ಲ. ಡಿಫ್ರೆಂಟ್ ಆಂಗಲ್ ಅಲ್ಲಿ ವಿಚಾರ ಮಾಡ್ಕೊಳ್ಳಕ್ಕೆ ಇವಾಗಿಂದಾನೇ ಪ್ರಾಕ್ಟೀಸ್ ಮಾಡ್ರಿ. ಯಾರು ಎಸ್ಪೆಷಲಿ ಫ್ರೆಶರ್ಸ್ ಇದೀರಿ ಅವರೆಲ್ಲ. ಆಮೇಲೆ ಮತ್ತೆ ಇನ್ನೊಂದು, ಈ ಎಕ್ಸಾಮ್ ಅಟೆಂಡ್ ಮಾಡ್ಬೇಕಾದ್ರೆ 1 ವರ್ಷದಲ್ಲಿ ಕ್ಲಿಯರ್ ಆಗೋದು ತುಂಬಾ ಕಡಿಮೆ. ಆಗೋರ್ ಆಗ್ತಾರೆ, ಬಟ್ ಕೆಲವೊಬ್ಬರಿಗೆ ತುಂಬಾ ವರ್ಷಗಳು ಹಿಡಿಯುತ್ತೆ. ಸೊ ಅವಾಗ್ಲೆಲ್ಲ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಬರುತ್ತೆ, ಅಥವಾ ಕೀಳರಿಮೆಗಳು ಬರುತ್ತೆ. ಸೊ ಅದನ್ನೆಲ್ಲ ನೀವು ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಒಂದ್ ಸಪೋರ್ಟಿವ್ ಪರ್ಸನ್, ಅದು ನಿಮ್ ಫ್ಯಾಮಿಲಿ ಯಾರೇ ಆಗಿರಬಹುದು, ಆದ್ರೆ ಅವ್ರಿಗೆ ಈ ಎಕ್ಸಾಮ್ ಬಗ್ಗೆ ಸ್ವಲ್ಪನಾದ್ರೂ ಗೊತ್ತಿರಬೇಕು. ಯಾರಾದ್ರೂ ನಿಮ್ ಸೀನಿಯರ್ಸ್ ಅಟ್ಲೀಸ್ಟ್ ಒಂದ್ ಮೇನ್ಸ್ ಅಥವಾ ಒಂದ್ ಫಿಲ್ಮ್ಸ್ ಏನಾದ್ರೂ ಅವ್ರಿಗೆ ಬರ್ದಿರ್ಬೇಕು. ಅಂತವ್ರು ಯಾರಾದ್ರೂ ಇದ್ರೆ ನಿಮ್ ಸಪೋರ್ಟಿವ್ ಪರ್ಸನ್ ಆಗಿ ಇಟ್ಕೊಳ್ಳಿ. ಯಾಕಂದ್ರೆ ಯಾವ್ದು ಗೊತ್ತಿಲ್ಲಾರ್ದವ್ರು ಇದ್ರೆ ಸಪೋರ್ಟ್ ಮಾಡಲ್ಲ. ಸೊ ಅದನ್ನೊಂದು ಇಟ್ಕೊಳ್ಳಿ. ಯಾರಾದ್ರೂ ಸಪೋರ್ಟಿವ್ ಪರ್ಸನ್, ಫ್ರೆಂಡ್ಸ್ ಆಗಿರ್ಬೋದು, ಆದಷ್ಟು ಆ ಒಂದು ಗ್ರೂಪ್ ಅಲ್ಲೇ ಇರಕ್ ಟ್ರೈ ಮಾಡಿ. ಮತ್ತೆ ಎಕ್ಸಾಮ್ 2-3 ತಿಂಗಳಕ್ಕಿಂತ ಮುಂಚೆ ನೀವು ನಿಮ್ ಸ್ಟಡೀಸ್ ಅಷ್ಟೇ ಇಟ್ಕೊಳ್ಳಿ. ಜಾಸ್ತಿ ಕಾಂಟ್ಯಾಕ್ಟ್ಸ್ ಎಲ್ಲ ಬೇಡ ಅನ್ಕೊಳ್ತೀನಿ. ಯಾಕಂತಂದ್ರೆ ಅದು ಮೈಂಡ್ ನ ಡೈವರ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನಾನು ಇಷ್ಟು ಟೆಸ್ಟ್ಸ್ ಬರ್ದೆ, ನಾನು ಇಷ್ಟು ಮಾರ್ಕ್ಸ್ ಅಟೆಂಡ್ ಮಾಡಿದೆ, ನಾನು ಇದನ್ನ ಕಂಪ್ಲೀಟ್ ಮಾಡಿದೆ, ಅದನ್ನ ಕಂಪ್ಲೀಟ್ ಮಾಡಿದೆ ಅಂತ ಅವ್ರೆಲ್ಲ ಹೇಳ್ತಿರ್ತಾರಲ್ವಾ, ಮಾಡಿರ್ತಾರೆ. ಬಟ್ ಅದು ನಿಮ್ ಮೇಲೆ ಪ್ರೆಷರ್ ಆಗ್ತಾ ಹೋಗುತ್ತೆ. ಸೊ ಅವ್ರಷ್ಟು ಮುಗಿಸಿದಾರಲ್ಲ, ಸೊ ನಾನ್ ಮುಗಿಸೇ ಇಲ್ಲ ಅನ್ನೋ ಒಂದು ಟೆನ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅವ್ರು ಅಷ್ಟೊಂದು ಮಾರ್ಕ್ಸ್ ಬರದ್ರಾ ಅಂತ ಹೇಳಿ ಈ ತರ. ಸೊ ಅದ ಕಾರಣಕ್ಕೋಸ್ಕರ ಈ ಒಂದು ಏನ್ UPSC ಆಸ್ಪಿರೆಂಟ್ ಕಮ್ಯುನಿಟಿ ಇದೆ ಅಲ್ಲ, ಸೊ ಆದಷ್ಟು ಲಿಮಿಟೆಡ್ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ. ಎಸ್ಪೆಷಲಿ ಎಕ್ಸಾಮ್ 2-3 ತಿಂಗಳಕ್ಕಿಂತ ಮುಂಚೆ. ಸೊ ನೀವು ಎಕ್ಸಾಮು, ಕ್ವಶನ್ ಪೇಪರ್ಸು, ಮಾಕ್ ಟೆಸ್ಟಸ್ ಇಷ್ಟನೇ ಮಾಡ್ಕೊಂಡು ಹೋಗಿ, ಆಯ್ತಾ. ಬೇರೆ 1-2-3 ತಿಂಗಳಷ್ಟೇ, ಬೇರೆ ಏನು ಇಟ್ಕೊಳ್ಳಕ್ಕೆ ಹೋಗ್ಬೇಡಿ. ಎಕ್ಸಾಮ್ ಅಲ್ಲೂ ಕೂಡ ನೀವು ಒಬ್ಬರೇ ಇದ್ದೀರಾ ಅಂತ ಅನ್ಕೊಂಡೇ ನೀವು ಎಕ್ಸಾಮ್ ಬರೀಬೇಕು. ಆಮೇಲೆ CSAT ಬಗ್ಗೆ ಹೇಳೋದಾದ್ರೆ, CSAT ಅಲ್ಲಿ 3 ಭಾಗಗಳಿದ್ದಾವೆ. CSAT ಇವಾಗ ಅಂದ್ರೆ ಹೋಗ್ತಾ ತುಂಬಾ ಡಿಫಿಕಲ್ಟಿ ಆಗ್ತಾ ಇದೆ. ಕಾಂಪ್ರಹೆನ್ಷನ್ ಕೂಡ ಬೇರೆ ಬೇರೆ ಟೆಸ್ಟ್ ಸೀರೀಸ್ ಅಲ್ಲೆಲ್ಲ ಕೊಡ್ತಾರಲ್ಲ, ಸೊ UPSCಗೆ ಯಾವ್ದು ಮ್ಯಾಚ್ ಆಗಲ್ಲ ಕಾಂಪ್ರಹೆನ್ಷನ್ಗೆ. ಸೊ ಅದನ್ನ ಯಾವ ರೀತಿ ನೀವು ಮಾಡ್ಬೇಕು ಅಂದ್ರೆ 3 ಭಾಗಗಳಿರ್ತವೆ: ಕಾಂಪ್ರಹೆನ್ಷನ್, ರೀಸನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಇದರಲ್ಲಿ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಅಂತಂದ್ರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಸೊ ಅದ ಕಾರಣ ನೀವು ಕಾಂಪ್ರಹೆನ್ಷನ್ ಮತ್ತೆ ರೀಸನಿಂಗ್ ಅಲ್ಲೇ ಮಾರ್ಕ್ಸ್ ಫೆಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಸೊ ಉದಾಹರಣೆಗೆ ರೀಸನಿಂಗ್ ವೆರಿ ಈಸಿ. ಸೊ ಅಲ್ಲಿ ಏನಂತಂದ್ರೆ ಅಲ್ಲೇ ಆನ್ಸರ್ ಇರುತ್ತೆ, ಬಟ್ ಅದ್ ನೋಡಿರಲ್ಲ. ನಾವ್ ಎಕ್ಸಾಮ್ ಅಲ್ಲಿ ತುಂಬಾ ಒಂದ್ ಪ್ರೆಷರ್ ಅಲ್ಲಿ ಇರ್ತೀವಿ. ಸೊ ಆದ ಕಾರಣ ಮಾಡಕ್ ಆಗಲ್ಲ. ಬಟ್ ಅದೇ ಕ್ವಶನ್ ಪೇಪರ್ ನ ಸೇಮ್ ಮನೆಗ್ ತಗೊಂಡ್ಬಂದು ಕೂಲ್ ಆಗಿ ನಾವು ನಾನ್ ಸಾಲ್ವ್ ಮಾಡಿದಾಗ ಆರಾಮಾಗಿ ನಾನು ಒಂದು 50-60 ಕ್ವಶನ್ ನಾನು ಸಾಲ್ವ್ ಮಾಡಿದೀನಿ. ಸೊ ಆ ಮೈಂಡ್ ಸೆಟ್ ಯಾಕೆ ನಮ್ಗೆ ಎಕ್ಸಾಮ್ ಅಲ್ಲಿ ಇರಲ್ಲ? ಯಾಕಂದ್ರೆ ಪ್ರೆಷರ್ ಅಲ್ಲಿ ಇರ್ತೀವಿ. ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಂಡು, ಸೊ ಇದನ್ನು ಕೂಡ CSAT ಕೂಡ ನೀವು ಮಾಕ್ ಟೆಸ್ಟ್ ಅಲ್ಲಿ ಯಾವಾಗ ಪ್ರಾಕ್ಟೀಸ್ ಮಾಡ್ತಿರಲ್ಲ, 5 ಕ್ವಶನ್ ಆದ ತಕ್ಷಣ ಮಾರ್ಕ್ ಮಾಡ್ಬಿಡಿ, ಇಮಿಡಿಯೇಟ್ ಆಗಿ ಮಾರ್ಕ್ ಮಾಡಿ. ಮತ್ತೆ ಇಲ್ಲಿ
CSAT ಅಲ್ಲಿ ಈಚ್ ಕ್ವಶನ್ ಕ್ಯಾರೀಸ್ 2.5 ಮಾರ್ಕ್ಸ್. ಸೊ 2.5 ಮಾರ್ಕ್ಸ್ ಅಂತಂದ್ರೆ ಸೊ 5 ಕ್ವಶನ್ಗೆ ನಮ್ಗೆ 10 ಕ್ವಶನ್ಗೆ ನಮ್ಗೆ 25 ಮಾರ್ಕ್ಸ್ ಸಿಕ್ಕುತ್ತೆ. ಸೊ ಆ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಇದ್ರಲ್ಲಿ 100 ಮಾರ್ಕ್ಸ್ ತೆಗೆದ್ರು ನೀವು ಕ್ವಾಲಿಫೈ, ಅಥವಾ ನೀವು 67 ಮಾರ್ಕ್ಸ್ ತೆಗೆದ್ರು ನೀವು ಕ್ವಾಲಿಫೈ ಆಗೇ ಆಗ್ತೀರಾ. ಸೊ ಅದ್ ಕಾರಣ ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಇದೆಯಲ್ಲ, ಜಾಸ್ತಿ ನೀವು 200 ತೆಗಿಯೋದು, 250 ತೆಗಿಯೋದು, ಅಥವಾ 100 ತೆಗಿಯೋದು, ಅಂದ್ರೆ GM ಕ್ಯಾಟಗರಿ ಆದ್ರೂ ಕೂಡ ಎಷ್ಟೇ 33% ಪಾಸಿಂಗ್ ಮಾರ್ಕ್ ಇದೆ. ಸೊ ಅದ್ ಕಾರಣ CSAT ಪೇಪರ್ನ ಇದೇ ತರ ಸ್ಟ್ರಾಟಜೈಸ್ ಮಾಡ್ಕೊಳ್ಳಿ. 10 ಕ್ವಶನ್ಗೆ 25 ಮಾರ್ಕ್ಸ್. 10 ಕ್ವಶನ್ ನಿಮ್ ಸರಿ ಆಯ್ತಾ CSAT ಅಲ್ಲಿ ಒಂದ್ ಅರ್ಧ ಗಂಟೆಲಿ 10 ಕ್ವಶನ್ ಅಟೆಂಡ್ ಮಾಡ್ಬೇಕು ನೀವು. ಆತರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಾಕ್ ಟೆಸ್ಟ್ ಅಲ್ಲಿ. ಸೊ 25 ಮಾರ್ಕ್ಸ್ ಬಂದ್ಬಿಡ್ತು ನಿಮ್ಗೆ. OMR ಅಲ್ಲಿ ನೀವು ಬಬಲ್ ಮಾಡಿದ್ರ, ಸೊ ಆಲ್ರೆಡಿ ನಿಮ್ಗೆ 25 ಮಾರ್ಕ್ಸ್ ಬಂದ್ಬಿಡ್ತು. ಸೊ ಅದಂದ್ರೆ ನೆಕ್ಸ್ಟ್ ಬನ್ನಿ, ಮತ್ತೆ 10 ಯಾವ ಕ್ವಶನ್ ಈಸಿ ಇದೆ ಬೇಗ ಫಾಸ್ಟ್ ಆಗಿ ಹುಡುಕ್ಬೇಕು. ಅದನ್ನ ನೀವು ಮಾರ್ಕ್ ಮಾಡಿದ್ರ ಪೇಪರ್ ಅಲ್ಲಿ, ಅದನ್ನ ಮತ್ತೆ 25 ಮಾರ್ಕ್ಸ್ ಬಂತು. ಸೊ ಟೋಟಲ್ ಆಗಿ ನಿಮ್ಗೆ ಯು ಗೇನ್ಡ್ 50 ಮಾರ್ಕ್ಸ್. ಹೌದಾ? ಸೊ ಅದಾದ ನಂತರ ಮತ್ತೆ ಯಾವ್ದು ಈಸಿ ಇದೆ ಮತ್ತೆ ಹುಡುಕ್ಬೇಕು. ಸೊ ಈ ತರ 10 30 ಕ್ವಶನ್ ಅಟೆಂಡ್ ಮಾಡಿ CSAT. ಅರ್ಧ ಗಂಟೆ, 2 ಗಂಟೆ ಪೇಪರ್ ಅಂತಂದ್ರೆ ನೀವು 1.5 ಗಂಟೆಲಿ ನೀವು ಆಲ್ರೆಡಿ ಅರ್ಧ ಗಂಟೆಲಿ ಈ ತರ 10 ಕ್ವಶನ್ ಅರ್ಧ ಗಂಟೆಲಿ ತುಂಬಾ ಈಸಿಯಾಗಿ ಆಗುತ್ತೆ. ಸೊ ಆತರ ಮಾಡ್ಕೊಂಡ್ಬಿಡಿ. ಸೊ 75 ಮಾರ್ಕ್ಸ್ ಬಂತ, ಉಳ್ಕಿದ್ದು ನಿಮ್ ಚಾಯ್ಸ್. ನಿಮ್ಗೆ ಅಲ್ಲಿ ಬಂದ್ರೆ ನೀವು ಟ್ರೈ ಮಾಡಬಹುದು, ಇಲ್ಲ ರಿಸ್ಕ್ ಮೇಲೆ ಬಿಟ್ಟು ಬರ್ಬೋದು. ನಾನು 2023 ನಾನು ಇದೇ ಸ್ಟ್ರಾಟಜಿನ ಅಪ್ಲೈ ಮಾಡಿದೀನಿ, ಮತ್ತೆ ನಾನು ಕ್ವಾಲಿಫೈ ಕೂಡ ಆಗಿದ್ದೀನಿ. ಬೇರೆ ಟೈಮ್ ಅದ್ರ ಹಿಂದಿನ ವರ್ಷಗಳಲ್ಲೆಲ್ಲ ನಾನು ತುಂಬಾ ಸ್ಟ್ರೆಸ್ ತಗೊಂಡು CSATಗೋಸ್ಕರನೇ ಒಂದ್ಸತಿ ನಂದು ಕ್ವಾಲಿಫೈ ಆಗಿಲ್ಲ ಪೇಪರ್. ಸೊ ಈ ತರ 10 ಕ್ವಶನ್ ಮಾಡ್ಕೊಂಡು OMR ಅಲ್ಲಿ ಯಾವಾಗ ನಾನು ಮಾಡ್ಕೊಂಡಿದೀನಿ, ಸೊ ಅವಾಗ ನಂದು ಕ್ಲಿಯರ್ ಆಗಿದೆ CSAT. ಮತ್ತೆ GS1 ಅಲ್ಲೂ ಕೂಡ ನಾವು ಇದೇ ತರ ಸ್ಟ್ರಾಟಜಿ ಮಾಡ್ಬೋದು. ಲೈಕ್ ಯಾರ್ಯಾರ್ದು ಕೆಟಗರಿ ಬರುತ್ತೋ ಅಂದ್ರೆ 100 ಮೊದಲೆಲ್ಲ 2016ಗೆಲ್ಲ ಕಟ್ ಆಫ್ ಎಲ್ಲ 100 ಮೇಲ್ ಹೋಗ್ತಾ ಇತ್ತು, ಅಥವಾ 120 ಮೇಲೆಲ್ಲ ಹೋಗ್ತಾ ಇತ್ತು. ಬಟ್ ಇವಾಗೆಲ್ಲ ತುಂಬಾ ಕಡಿಮೆ, 100 ಒಳಗಡೆನೆ ಬರ್ತಾ ಇರೋದ್ರಿಂದ ಸೊ ಅದನ್ನು ಕೂಡ ಈ ತರ ಮಾಡ್ಕೊಳ್ಬಹುದು. ಯಾವ್ದು ಈಸಿ, 125 ಈಸಿನೇ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ಬೇಗ ಹುಡುಕ್ಬಿಟ್ಟು ನೀವು ಹುಡುಕ್ಬೇಕು. ಮೇನ್ ಇರೋದಂದ್ರೆ ಇಲ್ಲಿ ಟೈಮ್. ಬೇಗ ಯಾವ್ದು ಈಸಿ ಇದೆ ಅಲ್ಲೇ ಇರ್ತವೆ, ಬಟ್ ನಮ್ ಕಣ್ಣಿಗೆ ಬೀಳಲ್ಲ ಎಷ್ಟೋ ಸರ್ತಿ. ಸೊ ಅದನ್ನೆಲ್ಲ ಫಾಸ್ಟ್ ಆಗಿ ಒಂದ್ಸತಿ ನೋಡ್ಕೊಂಡ್ ಬಿಟ್ಟ ತಕ್ಷಣ ಯಾವ್ದಾವ್ದು ಇದೆಯೋ ಪೇಪರ್ ಅಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡಿ. 2 ಪೆನ್ ತಗೊಳ್ಳಿ, ಒಂದ್ ಗ್ರೀನ್ ಒಂದ್ ಬ್ಲೂ, ಒಂದ್ ಗ್ರೀನ್ ಒಂದ್ ಬ್ಲಾಕ್ ತಗೊಳ್ಳಿ. ಬ್ಲಾಕ್ ಅನ್ನ ನೀವು OMR ಅಲ್ಲಿ ಮಾರ್ಕ್ ಮಾಡ್ತೀವಿ, ಅದನ್ನ ಸೈಡ್ ಇಟ್ಕೊಳ್ಳಿ. ಗ್ರೀನ್ ಯಾವ್ದಿರುತ್ತಲ್ಲ, ಸೊ ನೀವು ಯಾವ್ದನ್ನ ನಿಮ್ಗೆ ಎಕ್ಸಾಕ್ಟ್ಲಿ ಗೊತ್ತಿದೆ ಅದನ್ನ ಪೇಪರ್ ಅಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡಿ. ಆ ತರದ 10 ಕ್ವಶನ್ ಆದ್ಮೇಲೆ 10 ಕ್ವಶನ್ ಅಂದ್ರೆ 20 ಮಾರ್ಕ್ಸ್. ಸೊ ಇಮಿಡಿಯೇಟ್ ಆಗಿ OMR ಅಲ್ಲಿ ಬ್ಲಾಕ್ ಇಂದ ಮಾರ್ಕ್ ಮಾಡ್ಕೊಂಡ್ಬಿಡಿ. ಒಂದು 15 ನಿಮಿಷ ಅಂತ ಟೈಮಿಂಗ್ ಇಟ್ಕೊಳ್ಳಿ. 5 ಕ್ವಶನ್ಗೂ 15 ನಿಮಿಷ, ಅಥವಾ 10 ಕ್ವಶನ್ಗೂ 15 ನಿಮಿಷನೋ ಈ ತರ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇದನ್ನೇ ನಾವು ಮಾರ್ಕ್ಸ್ ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ಮಾರ್ಕ್ಸ್ ಅಲ್ಲಿ ಓದಕ್ ಇನ್ಫಾರ್ಮೇಶನ್ ತಗೊಳಕಲ್ಲ, ಇನ್ಫಾರ್ಮೇಶನ್ ಆಲ್ರೆಡಿ ನಿಮ್ಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಸಿಕ್ಕಿರುತ್ತೆ, ಸ್ಟಾಟಿಕ್ ಓದಿರ್ತಿರಲ್ಲ ಅವಾಗ ಸಿಕ್ಕಿರುತ್ತೆ ಅಲ್ವಾ. ಸೊ ಬಾಕ್ಸ್ ಅಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಹೌ ಟು ಹ್ಯಾಂಡಲ್ ದ ಪೇಪರ್, ಹೌ ಟು ಮ್ಯಾನೇಜ್ ದ ಟೈಮ್. ಓಕೆ, ಸೊ ಎಕ್ಸಾಮ್ ಡೇ ದಿನ ಕೆಲವೊಂದು ಸಜೆಷನ್ಸ್ ಇದೆ. 2 ಮಾರ್ಕ್ಸಿಗೆ ಹೋಗ್ತಿರಲ್ವಾ, 2 ಮಾರ್ಕ್ಸಿಗೆ ಹೋದಾಗ ಸೇಮ್ ಡ್ರೆಸ್, ಸೇಮ್ ವಾಚ್ ಆಲ್ರೆಡಿ ಹೇಳಿದ್ದೀನಿ. ಸೇಮ್ ಎಕ್ಸಾಮ್ ಎಕ್ಸಾಮ್ ಒಂದು 5 ಮಾರ್ಕ್ಸ್ ಅಥವಾ ಒಂದು 10 ಮಾರ್ಕ್ಸ್ ಆದ್ರೂ ನೀವು ಅಟೆಂಡ್ ಮಾಡಿರ್ತೀರಾ. ಅದ್ರ ಲಾಸ್ಟ್ ಒಂದು 5 ಮಾರ್ಕ್ಸ್ ಟೆಸ್ಟಿಂಗ್ ಮಾಡಿ, ಸೇಮ್ ನಾನು ಎಕ್ಸಾಮ್ ಹೋಗ್ತಾ ಇದ್ದೀನಿ ಅನ್ಕೊಂಡೆ ಸ್ಟ್ರಾಟಜಿ ಆಲ್ರೆಡಿ ಒಂದು 5 ಮಾರ್ಕ್ಸ್ ಅಲ್ಲಿ ನೀವು ಮಾಡಿರ್ತೀರಾ ಆಯ್ತಾ, ಹೆಂಗ್ ಪೇಪರ್ ಮಾಡ್ಬೇಕು ಅದೆಲ್ಲ ಮಾಡ್ಕೊಂಡು ನೆಕ್ಸ್ಟ್ 5 ಮಾರ್ಕ್ಸ್ ಏನಿರುತ್ತಲ್ಲ, ಸೊ ಅವಾಗ ಸೇಮ್ ಅಟೈರ್, ಎಕ್ಸಾಮ್ ಹೆಂಗ್ ಹೋಗ್ತಿರೋ, ಯಾವ ಬಾಟಲ್ ತಗೊಂಡ್ ಹೋಗ್ತೀರಿ, ಹೆಂಗ್ ಹೋಗ್ತೀರಿ, ಯಾವ ಡ್ರೆಸ್, ಇವನ್ ಡ್ರೆಸ್ ಕೂಡ. ಸೊ ಇದೆಲ್ಲ ನಿಮ್ಗೆ ಒಂಥರ ಬ್ರೈನಿಗೆ ಕಾನ್ಫಿಡೆನ್ಸ್, ಎಕ್ಸಾಮ್ ಬರಿತಾ ಇದೀನಿ ಅಂತ ಅನ್ಸಲ್ಲ ನಿಮ್ಗೆ. ಸೊ ಯಾವ್ದೋ ಒಂದು ಮಾಕ್ ಟೆಸ್ಟ್ ಬರಿತಾ ಇದೀನಿ ಅಂತ ಕೂಲ್ ಆಗಿರುತ್ತೆ ಮೈಂಡ್. ಯಾವಾಗ ಮೈಂಡ್ ಕೂಲ್ ಆಗಿರುತ್ತೋ ಅವಾಗ ನಾವು ತುಂಬಾ ಚೆನ್ನಾಗಿ ಎಕ್ಸಾಮ್ ಅಟೆಂಡ್ ಮಾಡೋ ಚಾನ್ಸಸ್ ಇರುತ್ತೆ ಆಯ್ತಾ. ಸೊ ಅದನ್ನೆಲ್ಲ ಸೇಮ್ ಅಟೈರ್, ಸೇಮ್ ಪೆನ್, ಸೊ ಸೇಮ್ ಏನೇನ್ ಎಕ್ಸಾಮ್ ದಿವಸ ಹೆಂಗ್ ಹೋಗ್ತಿರ್ತೀರೋ ಹಂಗೆ ಮಾಡ್ಕೊಳ್ಳಿ. ಆನಂತರ ಎಕ್ಸಾಮ್ ಡೇ ಮಧ್ಯಾಹ್ನ ಏನ್ ಟೈಮ್ ಇರುತ್ತಲ್ಲ, ಸಾಧ್ಯ ಆದ್ರೆ ಸೊ ಆ ಕ್ರೌಡ್ ಅನ್ನ ಅವಾಯ್ಡ್ ಮಾಡಿ. ಸೊ ನಾನ್ ಕ್ಲಿಯರ್ ಮಾಡಿದಾಗ ಅದೇ ಮಾಡಿದ್ದು. ನನಗೆ ಜಸ್ಟ್ 4 ಮಿನಿಟ್ಸ್ ಅಷ್ಟೇ ಇತ್ತು ನನ್ಗೆ ಎಕ್ಸಾಮ್ ಸೆಂಟರ್ ಮತ್ತೆ ನನ್ನ ರೂಮ್ಗೆ. ಸೊ ನಾನು ಮನೆಗೆ ಬಂದು ಒಂದ್ ಅರ್ಧ ಗಂಟೆ ಮಲ್ಕೊಂಡು ಆನಂತರ ಹೋಗಿ CSAT ಎಕ್ಸಾಮ್ ಬರ್ದಿದ್ದೀನಿ. ಸ್ವಲ್ಪ ಲೈಟ್ ಆಗೇನೋ ತಿನ್ಕೊಂಡು. ಸೊ ಜಾಸ್ತಿ ಹೆವಿ ತಿನ್ನಕ್ ಹೋಗ್ಬೇಡ್ರಿ, ಆದಷ್ಟು ಯಾರು ನೋಡಕ್ ಹೋಗ್ಬೇಡ್ರಿ. ಸೊ ರಿವಿಷನ್ ಸಾಧ್ಯ ಆದ್ರೆ ಮಾಡಿ, ಇಲ್ಲಾಂದ್ರೆ ಬೇಡ. ಸ್ವಲ್ಪ ಮೆಡಿಟೇಷನ್ ಆದ್ರೂ ಮಾಡಿ, ರಿಲ್ಯಾಕ್ಸ್ ಆದ್ರೂ ಮಾಡಿ. ಬಟ್ ಓದ್ಕೊಳ್ಳೋದು ಅಥವಾ ಜಾಸ್ತಿ ಪ್ರೆಷರ್ ಕೊಡಕ್ ಹೋಗ್ಬೇಡಿ ಮೈಂಡ್ಗೆ.
ಅಷ್ಟೇ. ಅದಾದ ನಂತರ ಸೊ ಕೆಲವೊಂದು ಸಜೆಷನ್ಸ್ ಅಂತಂದ್ರೆ ಸೊ ಈ ಎಕ್ಸಾಮ್ UPSC ಎಕ್ಸಾಮ್ ಎಲ್ರು ಹೆದರ್ಸ್ಬಿಟ್ಟಿರ್ತಾರೆ ನಮ್ಗೆ. ಸೊ ಬಟ್ ಇದು ಏನು ಜಾಸ್ತಿ ಕರೆಕ್ಟ್ ಆಗಿ ನಮ್ಗೆ ಒಂದ್ ಗ್ರಿಪ್ ಸಿಕ್ಬಿಟ್ರೆ ಸೊ ಆರಾಮಾಗಿ ನಾವು ಕ್ಲಿಯರ್ ಮಾಡ್ಬೋದು ಅಂತ ನನ್ಗೆ ಇಷ್ಟು ವರ್ಷಗಳಲ್ಲಿ ಅನ್ಸಿದ್ದು. ಬಟ್ ಸ್ಟಿಲ್ ಆ ಒಂದ್ ಲೈನ್ ಕ್ರಾಸ್ ಮಾಡಿ ಬರ್ಬೇಕು ನಾವು. ಆ ಮಿತ್ತನ್ನ ಕ್ರಾಸ್ ಮಾಡಿ ಹೆಜ್ಜೆ ಇಡ್ಬೇಕು. ಇಟ್ರೆ ಎಕ್ಸಾಮ್ ತುಂಬಾ ಈಸಿ. ಸೊ ಅದಕ್ಕೋಸ್ಕರ ನಾವು 10th ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿರ್ತೀವಿ, PU ಅಲ್ಲಿ ಓದಿರ್ತೀವಿ. ಇದು ಕೂಡ ಅದೇ ತರ ಅನ್ಕೊಂಡೇ ಓದ್ಬೇಕು. ನಾವು IAS ಓದ್ತಾ ಇದೀವಿ ಅಂತ ಅನ್ಕೊಂಡ್ರೆ ಅದೇ ಒಂದ್ ಬರ್ಡನ್ ಆಗ್ಬಿಡುತ್ತೆ ಮೈಂಡ್ಗೆ. ಸೊ ಹೈಸ್ಕೂಲ್ ಸ್ಟೂಡೆಂಟ್ ಯಾವ ಮೈಂಡ್ ಸೆಟ್ ಇರುತ್ತೋ, ಸೊ ನಾವು ಹೈಸ್ಕೂಲ್ಗೆಲ್ಲ ಹೈಸ್ಕೂಲ್ ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಯಾವ ತರ ಇರುತ್ತೋ ಅದೇ ತರ ಇಟ್ಕೊಳ್ಬೇಕು. ಇವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅವಾಗೆಲ್ಲ ಡಿಗ್ರಿ ಎಲ್ಲ ಓದ್ತಿರ್ತೀವಲ್ಲ, ಒಂದೊಂದ್ ನೈಟ್ ಅಲ್ಲಿ ನಾವೆಲ್ಲ ಎಕ್ಸಾಮ್ ಬರ್ದು ಅಟೆಂಡ್ ಮಾಡಿ ಪಾಸ್ ಆಗ್ಬಿಟ್ಟಿರ್ತೀವಿ. ಸೊ ಬಟ್ ಇದನ್ನ ಯಾಕೆ ನಾವ್ ಆತರ ಅನ್ಕೊಳಕ್ ಆಗಲ್ಲ? ಸೊ ಆತರ ಮೈಂಡ್ ಸೆಟ್ ಟ್ರೈ ಮಾಡಿ ಅನ್ಕೊಳಕ್ಕೆ. ಸೊ ಆಮೇಲೆ ಫ್ರೆಶರ್ಸ್ ಯಾರಿದ್ದೀರಿ ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಅಂದ್ರೆ ಒಂದ್ ಅಟ್ಲೀಸ್ಟ್ ಕ್ಲಿಯರ್ ಮಾಡೋದಕ್ಕೆ ಫ್ರೆಶರ್ಸ್ ಆಗಿರ್ಬೋದು, ವೆಟರನ್ಸ್ ಆಗಿರಬಹುದು, ಒಂದ್ ಮೇನ್ಸ್ ಬರೀರಿ. ಆ ಅನುಭವನೇ ತುಂಬಾ ಅದ್ಭುತವಾಗಿರುತ್ತೆ. ಒಂದ್ ಮೇನ್ಸ್ ಏನ್ ಬರಿತೀವಲ್ವಾ, ಸೊ ನಾವು ಪ್ರಿಲಿಮ್ಸೇ ಈಸಿ ಅಂತ, ಪ್ರಿಲಿಮ್ಸೇ ಡಿಫಿಕಲ್ಟ್ ಅಂತ ಅನ್ಕೊಳ್ತೀವಿ. ಬಟ್ ಯಾವಾಗ ಮೇನ್ಸ್ ಬರಿತಾ ಇರ್ತೀವೋ ಅವಾಗ ಪ್ರಿಲಿಮ್ಸೇ ಈಸಿ ಇತ್ತು ಅನ್ಸುತ್ತೆ. ಯಾಕಂದ್ರೆ ಪ್ರಿಲಿಮ್ಸ್ ಅಲ್ಲಿ ಅಟ್ಲೀಸ್ಟ್ ಆನ್ಸರ್ಗಳು ನಮ್ ಕಣ್ ಮುಂದೆ ಇರುತ್ತೆ. ಬಟ್ ಮೇನ್ಸ್ ಅಲ್ಲಿ ಆತರ ಎಲ್ಲ ತಲೆಯಲ್ಲಿ ತುಂಬ್ಕೊಂಡು ಹೋಗಿ ಬರಿಬೇಕು. ಸೊ ಅವಾಗ ಅನ್ಸುತ್ತೆ ಪ್ರಿಲಿಮ್ಸೇ ಈಸಿ ಇತ್ತಲ್ಲ ಅಂತ ಹೇಳಿ. ಸೊ ಆದ ಕಾರಣ ಪ್ರಿಲಿಮ್ಸ್ ಇಸ್ ಡಿಫಿಕಲ್ಟ್ ಅಲ್ಲ. ಎಲ್ರು ಆತರ ಹೇಳಿ ಡಿಫಿಕಲ್ಟ್ ಮಾಡ್ತಾ ಇದ್ದಾರೆ. ಬಟ್ ಕರೆಕ್ಟ್ ಆಗಿ ನಾವು ಒಂದು ಪ್ರಾಪರ್ ಪ್ಲಾನ್ ಹಾಕೊಂಡು ಬಹಳಷ್ಟು ಸಜೆಷನ್ಸ್ ಎಲ್ಲ ತಗೊಳಕ್ ಹೋಗ್ಬೇಡಿ. ಸೊ ಇಷ್ಟೇ. ಆಕ್ಚುಲಿ ಪ್ರಾಕ್ಟಿಕಲಿ ಯಾರು ಜಾಸ್ತಿ ಪ್ರಾಕ್ಟಿಕಲಿ ಏನಿದೆ ಅದನ್ನ ಹೇಳಲ್ಲ, ಸುಮ್ನೆ ಬೇರೆ ಹೇಳೋದೇ ಜಾಸ್ತಿ. ಅದಕ್ಕೆಲ್ಲ ನೀವು ಜಾಸ್ತಿ ಅದ್ರ ಕಡೆಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಡಿ. ಈಗ ನಾನು ಏನ್ ಹೇಳಿದ್ನಲ್ಲ ಇದೇ ಎಕ್ಸಾಕ್ಟ್ಲಿ ಪ್ರಾಕ್ಟಿಕಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಅದು ಫಸ್ಟ್ ಗೆ ಹೇಳಿದಾಗ ಯಾರಿಗೂ ಅರ್ಥ ಆಗಲ್ಲ. ಸೊ 2-3 ವರ್ಷ ಹೋದ್ಮೇಲೆ ಎಲ್ರಿಗೂ ರಿಯಾಲಿಟಿ ಅರ್ಥ ಆಗೋದು. ಸೊ ಆ ತಪ್ಪನ್ನೆಲ್ಲ ನಾವು ಮಾಡಿದೀವಿ. ಬಟ್ ನೀವ್ ಆತರ ಮಾಡಕ್ ಹೋಗ್ಬೇಡಿ. ಸೊ ಎಕ್ಸಾಮ್ ಡಿಫಿಕಲ್ಟ್ ಅಲ್ಲ, ಕರೆಕ್ಟ್ ಆಗಿ ಸ್ಟ್ರಾಟಜೈಸ್ ಮಾಡಿ ಓದಿ, ಮತ್ತೆ ಮ್ಯಾಕ್ಸಿಮಮ್ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡಿ. ಸರ್ ಓಕೆ ಮೇಡಮ್, ಧನ್ಯವಾದ. ಎಲ್ಲಾ ವಿದ್ಯಾರ್ಥಿಗಳು ಇಲ್ಲಿ ಗಮನ ಇಟ್ಕೊಂಡು ಕೇಳ್ಬೇಕು ನೀವು. ಮೇಡಮ್ ಅವ್ರು 2 ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಹೇಳ್ತಾರೆ. ಒಂದು ಏನಂತ ಅಂದ್ರೆ ನಮ್ಮ ಮೈಂಡ್ ಸೆಟ್ ಇಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳ ತರ ಇರಬೇಕು. ಇಲ್ಲಿ ಹೈಸ್ಕೂಲ್ ಅಲ್ಲಿ ಕೂಡ ನಾನು ಕೂಡ ಹೇಳಿದ್ದೆ ನಿಮ್ಗೆ ಕ್ಲಾಸ್ ನಲ್ಲಿ, ಹೈಸ್ಕೂಲ್ ಅಲ್ಲಿ SSLC ಇದ್ದಾಗ ಟೆಸ್ಟ್ ಸರಣಿ ಪರೀಕ್ಷೆ ಅಂತ ನಡೆಸ್ತಾರೆ ಸರ್ಕಾರದವರು. ಅವುಗಳನ್ನ ನೀಟಾಗಿ ಬರೆದು ಫೈನಲ್ ಎಕ್ಸಾಮ್ ಬರಿತೀವಿ. ಸೊ ಆಗ ಚೆನ್ನಾಗಿ ಸ್ಕೋರ್ ಆಗತ್ತೆ ನಮ್ದಲ್ವಾ. ಸೊ ಇಲ್ಲೂ ಕೂಡ ಅದೇ ರೀತಿ ನೀವು ಟೆಸ್ಟ್ ಸೀರೀಸ್ ಅನ್ನ ಚೆನ್ನಾಗಿ ಬರದ್ರಿ ಅಂತ ಅಂದ್ರೆ ಆರಾಮಾಗಿ ಸ್ಕೋರ್ ಮಾಡಬಹುದು ಇಲ್ಲೂ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳಿದ್ರು ಅವರು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನಂದ್ರೆ ನಮಗೆ ಇರೋದು 100 ಪ್ರಶ್ನೆಗಳು. ಮೇಡಮ್ ನೋಡಿ, ನಾನು ಇವ್ರಿಗೆ ಏನ್ ಹೇಳಿದೀನಿ ಅಂದ್ರೆ 100 ಪ್ರಶ್ನೆ ಇರುತ್ತೆ, ಅದ್ರಲ್ಲಿ 80ನ್ನ ನೀಟಾಗಿ ಅಟೆಂಡ್ ಮಾಡಿ ಅಂತ ಹೇಳಿದೀನಿ ಮೇಡಮ್. ಕರೆಕ್ಟ್ ಅಲ್ವಾ? ಕರೆಕ್ಟ್ ಸರ್, ಕರೆಕ್ಟ್. ಸೊ 80 ಪ್ರಶ್ನೆಗಳಲ್ಲಿ 25ರಿಂದ 30 ಪ್ರಶ್ನೆಗಳು ತುಂಬಾ ಈಸಿ ಇರುತ್ತೆ. ಸೊ ಈಸಿ ಪ್ರಶ್ನೆಗಳನ್ನ ಹುಡುಕೋದನ್ನ ಮರಿಬೇಡಿ. ಎಲ್ಲಾ ವಿದ್ಯಾರ್ಥಿಗಳು ಗಮನ ಇಟ್ಕೊಂಡು ಕೇಳಿ. ಸೊ ಈಸಿ ಪ್ರಶ್ನೆಗಳನ್ನ ಹುಡ್ಕೊಂಡ್ರಿ ಅಂದ್ರೆ ಅಲ್ಲೇ 25ರಿಂದ 30 ಅಂದ್ರೆ ಒಂದು 60 ಮಾರ್ಕ್ಸ್ ಅಲ್ಲೇ ಈಸಿಯಾಗಿ ಸಿಕ್ಬಿಡುತ್ತೆ. ಇನ್ನೊಂದು 30 ಮಾರ್ಕ್ಸ್ ಹೇಗಾದ್ರೂ ನೀವು ಕಷ್ಟಪಟ್ಟು ಗಳಿಸಬೇಕು. 90 ಸ್ಕೋರ್ ಮಾಡಿದ್ರಿ ಅಂದ್ರೆ ನೀವು ಜನರಲ್ ಕ್ಯಾಟಗರಿಯಲ್ಲಿ ಇದ್ರೂ ಕೂಡ ಕ್ಲಿಯರ್ ಮಾಡಬಹುದು. ಸೊ ಧನ್ಯವಾದ ಮೇಡಮ್. ಈಗ ನಾನ್ ಕೆಲವೊಂದು ಪ್ರಶ್ನೆ ಕೇಳ್ತೀನಿ ಮೇಡಮ್. ನಮ್ಮ ವಿದ್ಯಾರ್ಥಿಗಳು ನನ್ನನ್ನ ಕೇಳಿರೋದು, ಇವರು ಕರೆಂಟ್ ಅಫೇರ್ಸ್ ಗೆ ಸರ್ ನೋಟ್ಸ್ ಮಾಡ್ಬೇಕಾ ಮಾಡಬಾರ್ದ ಅಂತ ಬಹಳ ಜನ ಕೇಳ್ತಿರ್ತಾರೆ. ನಾವ್ ಇವ್ರಿಗೆ ನೋಟ್ಸ್ ಏನ್ ಮಾಡೋದು ಬೇಡ, ಬಟ್ ಮ್ಯಾಗಝಿನ್ ಓದುವಾಗ ಹೈಲೈಟ್ ಮಾಡ್ಕೊಡ್ರಿ, ಅಂಡರ್ಲೈನ್ ಮಾಡ್ಕೊಡ್ರಿ ಅಂತ ಹೇಳಿದೀವಿ. ನೀವೇನಂತೀರಿ ಮೇಡಮ್ ಇದ್ರ ಬಗ್ಗೆ? ಸರ್ ಸಾಕು ಸರ್, ಅಷ್ಟೇ. ನೋಟ್ಸ್ ಗಿಟ್ಸ್ ಮಾಡ್ತಾ ಕೂತ್ಕೊಂಡ್ರೆ ಅದು 2 ವರ್ಷ ಆದ್ರೂ ಮುಗಿಯಲ್ಲ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಓದ್ಬೇಕಾದ್ರೆ ಸರ್ ಸಬ್ಜೆಕ್ಟ್ ವೈಸ್ ಇವರು ಡಿವೈಡ್ ಮಾಡ್ಬೇಕು. ಸೊ ಇದು ಆನ್ಲೈನ್ ಅಲ್ಲಿ ಯಾರು ಸಾಫ್ಟ್ ಕಾಪಿ ಓದ್ತಾರೆ, ಸೊ ಏನ್ ಮಾಡಿ ಅದನ್ನ ಸೆಗ್ರಿಗೇಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ನಾನು ವಿಷನ್ ಓದ್ತಾ ಇದ್ದೆ ಸರ್. ಇವಾಗ ವಿಷನ್ ಓದ್ಬೇಕಾದ್ರೆ ಪಾಲಿಟಿ ಅಂಡ್ ಗವರ್ನೆನ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಈ ತರ ಬರುತ್ತಲ್ಲ ಸರ್. ಸೊ ಅದನ್ನ ನಾನು ಏನ್ ಮಾಡ್ತಿದ್ದೆ, ಪಾಲಿಟಿನೆಲ್ಲ ಸಾಫ್ಟ್ ಕಾಪಿನೆಲ್ಲ ಪಾಲಿಟಿಲಿ ಒಂದ್ ಸೈಡ್, ಸೊ ಪಾಲಿಟಿದೆ ಒಂದು ಬುಕ್ಲೆಟ್ ತರ ಆಗ್ಬಿಡ್ತಿತ್ತು ಸರ್. ಎವ್ರಿ ಮಂತ್ ಜನವರಿ, ಫೆಬ್ರವರಿ, ಮಾರ್ಚ್ ಈ ತರ. ಇದನ್ನು ನನ್ಗೆ ಒಬ್ರು ಸೀನಿಯರ್ ಹೇಳಿದ್ದು. ಸೊ ನಾ ಇದನ್ನು ಇವಾಗ್ಲೂ ಫಾಲೋ ಮಾಡ್ತಾ ಇದ್ದೀನಿ. ಸೊ ಅದು ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಒಂದೇ ಕಡೆಗೆ ಸಿಕ್ಬಿಡುತ್ತೆ, ನಿಮ್ಗೆ ಕನ್ಫ್ಯೂಸ್ ಇರಲ್ಲ ನಿಮ್ಗೆ. ಓಕೆ. ಆಮೇಲೆ ಮೇಡಮ್ ಇವ್ರು ಕೆಲವೊಬ್ರು ಈಗ ಮಂತ್ಲಿ ಮ್ಯಾಗಝಿನ್ ಕೂಡ ಓದ್ಕೊಂಡು ಬಂದಿದ್ದಾರೆ, ಮತ್ತೆ PT 365 ಓದ್ಬೇಕಾ ಬೇಡ ಅಂತ ಕೇಳ್ತಾರೆ. ಅದಕ್ಕೆ ಏನ್ ಸಲಹೆ ನಿಮ್ದು? ಇಲ್ಲ ಸರ್, ಅವಶ್ಯಕತೆ ಇಲ್ಲ. ಯಾಕಂದ್ರೆ PT 65 ಅದು ಹುಡುಕಿ ಹೆಕ್ಕಿ ತೆಗ್ದಿರೋದು. ನೀವು ಆಲ್ರೆಡಿ ಮ್ಯಾಗಝಿನ್ ಓದಿದೀರಾ ಅಂದ್ರೆ ಅದು ತುಂಬಾ ಅಂದ್ರೆ ಎಲ್ಲಾ ಓದಿದೀರಾ ಅಂತ ಹೇಳಿ ಇಟ್ಕೊಳ್ಳುತ್ತೆ ಸರ್. ಸೊ ಬೇಡ ಅಂತ ಅನ್ಸುತ್ತೆ ಸರ್. ಸೊ ಆತರ ಮೈಂಡ್ ಎಳೆಯುತ್ತೆ.
ಅಂದ್ರೆ ಬುಕ್ ಬಂದ ತಕ್ಷಣ ಈಗ ಹೊಸದು ನಾನು ಹ್ಮ್ ಓದಿಲ್ಲ ಈ ಮೈಂಡ್ ಸೆಟ್ ಇಂದ ಹೊರಗಡೆ ಬರ್ಬೇಕು ಸರ್. ನಾನು ಅದನ್ನೇ ಹೇಳ್ತಾ ಇರೋದು. ಆ ಲೈನ್ ನಾವ್ ಯಾವಾಗ ಹೌದು. ಕ್ರಾಸ್ ಮಾಡಿ ಧೈರ್ಯ ಮಾಡಿ ಹೆಜ್ಜೆ ಇಡ್ತೀವೋ ಸೊ ಅವಾಗೆಲ್ಲ ಈಸಿ ಎಸ್. ಆಗ್ತಾ ಹೋಗುತ್ತೆ. ಓಕೆ, ನಾವ್ ಇವ್ರಿಗೆ ಕರೆಂಟ್ ಅಫೇರ್ಸ್ಗೆ 2 ಸೋರ್ಸ್ ಹೇಳಿದೀವಿ ಮೇಡಮ್. ಒಂದು ಹಿಂದೂ ಅನಾಲಿಸಿಸ್ ಮಾಡ್ತಾ ಇದೀವಿ ನಾವು ಪ್ರತಿದಿನ. ಹಾ ಸರ್. ಸೊ ಹಿಂದೂ ಅನಾಲಿಸಿಸ್ ಒಂದು ಅರ್ಧ ಗಂಟೆ ಇರುತ್ತೆ. ಜಸ್ಟ್ ಕೇಳಿ ಬಿಟ್ಬಿಡಿ ಅಂತ ಹೇಳಿದೀನಿ ಅದನ್ನ. ಜಸ್ಟ್ ವಾರ್ತೆಗಳ ತರ ಕೇಳೋದು ಬಿಟ್ಬಿಡೋದು. ಹೌದು ಆ, ಸರ್. ಇನ್ನು ಮಂತ್ಲಿ ಮ್ಯಾಗಝಿನ್ ಮಾಡ್ತಾ ಇದೀವಿ. ಅದನ್ನ ನೀಟಾಗಿ ಮಂತ್ಲಿ ಮ್ಯಾಗಝಿನ್ ಓದಬೇಕು, ಅದನ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂಡರ್ಲೈನ್ ಮಾಡ್ಕೊಳ್ಬೇಕಂತ ಹೇಳಿದೀವಿ. ಅದನ್ನಿಂದ ಅಷ್ಟೇ ಮತ್ತೆ ಯಾವ್ದು ನೋಟ್ಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದೀವಿ. ಸಾಕಲ್ವಾ ಮೇಡಮ್ ಇಷ್ಟು? ಸಾಕು ಸರ್, ಬೇರೆ ಏನು ಬೇಡ ಎಸ್. ಅನ್ಸುತ್ತೆ. ಎಸ್, ಎಲ್ರು ಅದೇನ ಗಮನ ಇಟ್ಕೊಂಡು ಮಲ್ಟಿಪಲ್ ಇದನ್ನೊಂದು ಟೈಮ್ಸ್ ಕೇಳಿ. ಅದನ್ನೇ ರಿವಿಷನ್ ಮಾಡ್ಲಿ ಸರ್. ಅದೇನು ಎಸ್, ಓದಿರ್ತಾರಲ್ವಾ ಸೊ ಅದನ್ನೇ ಎಸ್, ಎಸ್, ಸಾಕಷ್ಟು ಎಸ್. ಟೈಮ್ ಸಿಕ್ಕಾಗೆಲ್ಲ ರಿವಿಷನ್ ಮಾಡ್ತಾ ಹೋಗ್ಲಿ. ಹೌದು, ಹೌದು. ಆಮೇಲೆ ಇದು ಮೇಡಮ್, ಸ್ಟ್ಯಾಟಿಕ್ ಗಳಿಗೆ ನೋಟ್ಸ್ ಮಾಡ್ಕೊಂಡಿದ್ರ ತಾವು? ಸರ್ ಸ್ಟ್ಯಾಟಿಕ್ ನಾನು ನೋಟ್ಸ್ ಏನು ಮಾಡಿಲ್ಲ ಸರ್. ಹ್ಮ್ ನಾನು ಎಕನಾಮಿ ಅಷ್ಟೇ ಅದು ನಾನು ನೋಟ್ಸ್ ಹೇಗೆ? ಮಾಡ್ಕೊಂಡಿದ್ದೆ ಆಮೇಲೆ ಈ ಸ್ಪೆಕ್ಟ್ರಮ್, ಲಕ್ಷ್ಮೀಕಾಂತ್ ಹೇಗೆ ನೆನ್ಪಿಟ್ಕೊಂಡ್ರಿ ಅಷ್ಟು ದೊಡ್ಡ ದೊಡ್ಡ ಬುಕ್ ಸರ್. ಗಳನ್ನ? ನಾನು ಪೊಲಿಟಿ ಅಂದ್ರೆ ಲಕ್ಷ್ಮೀಕಾಂತ್ ಸರ್ ಹೈಲೈಟ್ ಹ್ಮ್ ಮಾಡ್ಕೊಂಡಿದ್ದೀನಿ. ಹೈಲೈಟ್ ಮಾಡ್ಕೊಂಡು ಓಕೆ, ಮೇಲ್ಸಿಗೆ ನೋಟ್ಸ್ ಮಾಡ್ಕೊಂಡಿದ್ದೆ. ಸೊ ಹೀಗಾಗಿ ಪೊಲಿಟಿ ನಾನು ಸರ್ ಹೇಳ್ಬೇಕು ಅಂದ್ರೆ ನಾನು ಬುಕ್ ಹರ್ಬಿಟ್ಟಿದ್ದೀನಿ ಪೊಲಿಟಿನ. ಸೊ ಓಕೆ, ಓಕೆ, ಹರ್ಬಿಟ್ಟು ಓಕೆ, ಒಂದೊಂದು ಓಕೆ, ಚಾಪ್ಟರ್ ಓಕೆ, ಸೊ 20 ಓಕೆ, ಚಾಪ್ಟರ್ಸ್ ಇದೆಯಲ್ಲ ಸರ್, ಅದು ಈಸಿ ತುಂಬಾ ರಿವಿಷನ್ಸ್ಗೆ. ಇವಾಗ ದೊಡ್ಡ ಬುಕ್ ಇದ್ರೆ ಏನ್ ಅನ್ಸುತ್ತೆ. ಸೊ ನಾನು ಕೇಳ್ತಾ ಇರೋದು ಯಾರು ಓಕೆ. ಹರಿಯಕ್ ಹೋಗ್ಬೇಡಿ ದಯವಿಟ್ಟು ಇದು ನನ್ನ ಪರ್ಸನಲ್. ಇಲ್ಲ, ನಾವೇನ್ ಮಾಡಿದೀವಿ ಗೊತ್ತಾ ಇವ್ರಿಗೆ? ನಾವು ಮೇಡಮ್ ಇವ್ರಿಗೆ ಲಕ್ಷ್ಮೀಕಾಂತ್ ಇಂದಾನೆ ಶಾರ್ಟ್ ನೋಟ್ಸ್ ಮಾಡ್ಕೊಟ್ಟಿದೀವಿ. ಹಾ ಸರ್, ಬೆಸ್ಟ್ ಸರ್ ಸೊ ಎಲ್ಲಾ ಹಾಗಾದ್ರೆ. ಸೇರಿಸಿ ಎಲ್ಲಾ ಸೇರಿ ಒಂದ್ 200 ಪುಟದ ನೋಟ್ಸ್ ಆಗತ್ತೆ ಇವ್ರಿಗೆ. ಅಷ್ಟು ರಿವಿಷನ್ ಮಾಡೋಕೆ ಈಸಿ ಆಗತ್ತೆ ಇವ್ರಿಗೆ. ಆರಾಮ್ಸೆ ಆಗುತ್ತೆ ಸರ್. ಎಸ್, ಸರ್ ಎಸ್, ಆಮೇಲೆ ಎಸ್. ನನ್ ಆಮೇಲೆ ಹಿಸ್ಟ್ರಿ ಆಪ್ಷನಲ್, ಸೊ ಹೀಗಾಗಿ ನಂದೇ ಓನ್ ನೋಟ್ಸ್ ಇದೆ. ನಾನ್ ಮಾಡಿದ್ದು ಅಂತಂದ್ರೆ ಓಕೆ, ರಂಗನಾಥ್ ಬುಕ್ ಇಂದ ನಾನು ಕನ್ನಡದಲ್ಲಿ ಭೂಗೋಳಕ್ಕೆ ನೋಟ್ಸ್ ಮಾಡಿದ್ದೆ ಸರ್. ನಾನು ಅದನ್ನಷ್ಟೇ ಓದಿದ್ದೀನಿ. ಓಕೆ, ಮತ್ತೆ ಎನ್ಸಿಆರ್ಟಿಸ್ ಬುಕ್ಸ್ ಓದಿದ್ದೀನಿ ಅಷ್ಟೇ. ಬೇರೆ ಇದು ಓಕೆ. ಜಿ ಸಿಲಿಯಾನ್ಗ್ ಎಲ್ಲ ನಾನು ಓದಿಲ್ಲ. ಎಕನಾಮಿಕ್ ಕೂಡ ಎಸ್. ಮೃಣಾಲ್ಸ್ ಹ್ಯಾಂಡ್ ಬುಕ್ ಹೆನೋಟ್ ಇದೆಯಲ್ಲ ಸರ್, ಅದನ್ನ ಫಾಲೋ ಓಕೆ, ಮಾಡಿದ್ದೆ. ಅದನ್ನ ನಾನು ನೋಟ್ಸ್ ಮಾಡಿದ್ದೀನಿ. ಮತ್ತೆ ಹಾ, ಆರ್ಟ್ ಹಾ, ಅಂಡ್ ಹಾ. ಕಲ್ಚರ್ ಸಿಂಗಾನಿಯಾ ಬುಕ್. ಓಕೆ, ಈಗ ಅದು ಜಿ.ಸಿ. ಲಿಯೋಂಗ್ ನಾವು ಇಲ್ಲಿ ಟೀಚ್ ಮಾಡಿಲ್ಲ. ಬೇಡ ಅಲ್ವಾ ಮೇಡಮ್? ಅಗತ್ಯ ಇಲ್ಲ ನಮ್ಗೆ ಅನ್ಸುತ್ತೆ ಅದು. ಸರ್ ಅಗತ್ಯ ಇಲ್ಲ ಸರ್ ಅದು ಅಷ್ಟು ಹಾ. ನನ್ಗೇನು. ಸೊ ನಾನು ನೀಟಾಗಿ ಒಂದ್ಸಲ ಬುಕ್ ನೀಟಾಗಿ ತಂದು ಎನ್.ಸಿ.ಆರ್.ಟಿ ಮಾಡಿದೀವಿ. ಹಾ ಸರ್, ಎಸ್, 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 ಎನ್ಸಿಆರ್ಟಿ ನ ತುಂಬಾ ಚೆನ್ನಾಗಿ ಮಾಡ್ಬಿಡಿ. ಅದು ನಿಮ್ಗೆ ಎಸ್. ಈಗ ಪೊಲಿಟಿನ ಸತಿ ರಿವಿಷನ್ ಮಾಡಿದ್ರೆ ನೆನ್ಪುಳಿಯಲ್ಲ. ಬಟ್ ಜಿಯೋಗ್ರಫಿ ಆತರ ಆಗಲ್ಲ ಸರ್. ಒಂದ್ಸತಿ ಅಥವಾ ಎರಡ್ ಸತಿ ಹೌದು, ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ಸ್ ಅಥವಾ ಥೀಮ್ಸ್ ಅರ್ಥ ಮಾಡ್ಕೊಂಡ್ ಬಿಟ್ರೆ ಎಕ್ಸಾಮ್ ಅಲ್ಲಿ ತುಂಬಾ ಅದೇ ನಿಮ್ಗೆ ಹೈ ಯೀಲ್ಡಿಂಗ್ ಮಾರ್ಕ್ಸ್ ಕೊಡೋದು. ಹೌದು, ಹೌದು, ಇವತ್ ಹೌದು ಮೇಡಮ್. ಸೊ ಒಂದ್ಸತಿ ಮೇಡಮ್, ನಾನಿವ್ರಿಗೆ ಏನ್ ಹೇಳಿದೀನಿ ಅಂತ ಅಂದ್ರೆ, ಇವ್ರು ಫೋಕಸ್ ಮಾಡ್ಬೇಕಾಗಿರೋದು ಜಿಯೋಗ್ರಫಿ, ಎನ್ವೈರ್ಮೆಂಟ್, ಪಾಲಿಟಿ, ಎಕನಾಮಿ, ಈ 4 ಸಬ್ಜೆಕ್ಟ್ ಇಂದಾನೆ ಅತಿ ಹೆಚ್ಚು ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿದೀನಿ ಮೇಡಮ್ ಇವ್ರಿಗೆ. ಹೌದು ಸರ್ ಖಂಡಿತ. ಎಸ್, ಕರೆಕ್ಟ್ ಇದೇ ಅಲ್ವಾ? ಅದಕ್ಕೆ ಸರ್ ನಾನು ಹೌದು ಸರ್ ನಿಜ. ಹಿಸ್ಟ್ರಿ ಹ್ಮ್ ನಿಮ್ಗೆ ಹ್ಮ್ ಈಲ್ಡ್ ಕೊಡಲ್ಲ ಸರ್. ಅದು 1970 ನಾನು ಎಸ್. ಹೇಳಿದ್ನಲ್ಲ ಸರ್, ಅವಾಗಿಂದ ಜಸ್ಟ್ ಹಾ. ನೀವು ಓಲ್ಡ್ ಇಯರ್ ಕ್ವಶನ್ ಪೇಪರ್ ಅಷ್ಟೇ ನೀವು ಓದ್ಕೊಂಡ್ರು ಸಾಕಾಗುತ್ತೆ. ಓಕೆ. ಯಾಕಂದ್ರೆ ತುಂಬಾ ಅವ್ರು ಔಟ್ ಆಫ್ ದಿ ತೆಗಿತಾ ಇದ್ದಾರೆ. ಸೊ ಬಟ್ ಪಾಲಿಟಿ, ಹ್ಮ್ ಎಕನಾಮಿ, ಎನ್ವಿರಾನ್ಮೆಂಟ್, ಜಿಯೋಗ್ರಫಿ, ಸೊ ಎಸ್. ಇದನ್ನ ಮಾತ್ರ ನೀವು ಪರ್ಫೆಕ್ಟ್ ಆಗಿ ಮಾಡಿ ಅಂತ. ಓಕೆ, ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಏನ್ ಸೋರ್ಸ್ ಹೇಳ್ತೀರಿ ಮೇಡಮ್? ಸರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ನಾನು ಕರೆಂಟ್ ಅಫೇರ್ಸ್ ಅಷ್ಟೇ ಮಾಡಿದ್ದೀನಿ ಸರ್. ಸಪರೇಟ್ ಆಗಿ ನಾನು ಏನು ಇಲ್ಲ, ಬಿಕಾಸ್ ನಂದು ಸೈನ್ಸ್ ಬ್ಯಾಕ್ ಗ್ರೌಂಡ್. ಸೊ ಹೀಗಾಗಿ ನಾನು ಏನು ಓಕೆ. ಮಾಡಿಲ್ಲ ಸರ್. ಸೊ ಮ್ಯಾಕ್ಸಿಮಮ್ ಬರೋ ಪ್ರಶ್ನೆಗಳು ಕೂಡ ಕರೆಂಟ್ ಅಫೇರ್ಸ್ ಇಂದಾನೆ ಬರುತ್ತೆ ಅಲ್ಲಿ. ಹೌದು ಸರ್. ಆಮೇಲೆ ಎಸ್ ನನ್ಗೆ ಯಾವ ಮೇಡಮ್. ಕ್ವಶನ್ ಆಮೇಲೆ ಬರ್ತಾ ಇರ್ಲಿಲ್ಲ, ತುಂಬಾ ಡಿಫಿಕಲ್ಟ್ ಹ್ಮ್ ಅನಿಸ್ತಾ ಇತ್ತು ಸರ್. ನಾನು ಫುಲ್ ಹ್ಮ್ ಕ್ರಾಸ್ ಮಾರ್ಕ್ ಹಾಕ್ಬಿಡ್ತಾ ಇದ್ದೆ. ಯಾಕಂದ್ರೆ ನೀವು ಹೇಳಿದ್ರಲ್ಲ ಸರ್ 80 ಕ್ವಶನ್ಸ್ ನಾವು ಅಟೆಂಡ್ ಮಾಡಿದ್ರು ಸಾಕು. ಸೊ 100ಕ್ಕೆ ಹೌದು, 100 ಮಾಡ್ಬೇಕಂತ ಇಲ್ಲ. ಸೊ ನನ್ಗೆ ಯಾವ್ದು ಹೌದು. ತುಂಬಾ ತಲೆ ಕೆಡ್ಸ್ಕೊಳ್ತಾ ಇದ್ದಿಲ್ಲ ಸರ್. ನಾನು ಏನ್ ಮಾಡ್ತಿದ್ದೆ, ಕ್ರಾಸ್ ಮಾರ್ಕ್ ಹ್ಮ್ ಹಾಕ್ಬಿಡ್ತಾ ಇದ್ದೆ. ನನ್ಗೆ ಯಾವ್ದು ಬರೋದೇ ಇಲ್ಲ ಅಂತ ಫಸ್ಟ್ ರೌಂಡ್ ಅಲ್ಲಿ. ಎಸ್, 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 ಎಸ್. ಆಮೇಲೆ ಇನ್ನೊಂದು ಮೇಡಮ್, ಎಲಿಮಿನೇಷನ್ ಟೆಕ್ನಿಕ್ ಗಳ ಬಗ್ಗೆ ನೀವು ಯಾವ ಕೋರ್ಸ್ ಜಾಯ್ನ್ ಆಗಿದ್ರಿ? ಇವ್ರಿಗೆ ಸಜೆಷನ್ ಯಾವ್ದು ಹೇಳ್ತೀರಿ? ಸರ್ ಅರವಿಂದ್ ಸರ್ದೆ. ನಾನು ಕೋರ್ಸ್ ಜಾಯಿನ್ ಆಗಿಲ್ಲ, ಬಟ್ ಅವ್ರದ್ದು ಹ್ಮ್ ಒಂದು PDF ಬಿಟ್ಟಿದ್ರು, ಅದನ್ನಷ್ಟೇ ರೆಫರ್ ಮಾಡಿ 2 ಕ್ಲಾಸ್ ಫ್ರೀ ಕ್ಲಾಸಸ್ ಅಟೆಂಡ್ ಮಾಡಿದ್ದೆ. ಸೊ ಅದ್ರ ಬೇಸ್ ಮೇಲೆ ನಾನು ಜಸ್ಟ್ ಅಷ್ಟೇ ಅರ್ಥ ಮಾಡ್ಕೊಂಡು ನಾನು ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡಿದೆ ಓಲ್ಡ್ ಇಯರ್ದು. ಸೊ ಅದನ್ನೇ ನಾನು ಕೋರ್ಸ್ ಎಕ್ಸಾಮ್ ಅಲ್ಲಿ ಜಾಯ್ನ್ ಟ್ರೈ ಆಗೋದು ಮಾಡಿದ್ದೆ. ಜಸ್ಟ್ ಆ 2 PDF ನಿಂದಾನೇ ಸಾಲ್ವ್ ಮಾಡಿರೋದು ನೀವು? ಹೌದು ಸರ್, 2 ಕ್ಲಾಸ್ ಇಂದ ಸರ್, ಗ್ರೇಟ್, ಫ್ರೀ ಗ್ರೇಟ್, ಕ್ಲಾಸ್. ಗ್ರೇಟ್. ಎಲ್ಲಾ ವಿದ್ಯಾರ್ಥಿಗಳು ನನ್ನ ಒಂದು ಸಲಹೆ ನಿಮಗೆ, ಡೆಲ್ಲಿ UPSC ಸೀಕ್ರೆಟ್ಸ್ ಅಂತ ಸರ್ಚ್ ಮಾಡ್ರಿ ಟೆಲಿಗ್ರಾಮ್ ನಲ್ಲಿ ಅಥವಾ ಪ್ಲೇ ಸ್ಟೋರ್ ನಲ್ಲಿ. ಅಲ್ಲಿ ನಿಮಗೆ ಒಂದು ಕೋರ್ಸ್ ಸಿಗುತ್ತೆ. ಅವ್ರದ್ದು ಲೈಟ್ ಅಂಡ್ ಸ್ಕೋಪ್ ಬ್ಯಾಚ್ ಅಂತ ಇದೆ. ಸುಮಾರು 999 ರೂಪಾಯಿ ಇರುತ್ತೆ. ಒಂದೊಂದ್ಸಾರಿ ಡಿಸ್ಕೌಂಟ್ ಅಲ್ಲಿ 699 ರೂಪಾಯಿ ಇರುತ್ತೆ. ಸೊ ಆ ಕೋರ್ಸ್ ಅನ್ನ ಜಾಯ್ನ್ ಆಗಿ ಆ ಕ್ಲಾಸಸ್ ಕೇಳಬೇಕು. ಸರ್, ಆ ಕ್ಲಾಸಸ್ ನಮಗೆ ಕೇಳೋಕ್ ಟೈಮ್ ಇಲ್ಲ ಅಂತ ಅಂದ್ರೆ ನಮ್ಮ ಯೂಟ್ಯೂಬ್ ನಲ್ಲಿ ನಾನು ಎಲಿಮಿನೇಷನ್ ಟೆಕ್ನಿಕ್ಸ್ ಅಂತ ಒಂದು ವಿಡಿಯೋ ಮಾಡಿದೀನಿ. ಸೊ ಲಾಸ್ಟ್ ಇಯರ್ ಮಾರ್ಚ್ ಅಲ್ಲಿ ಮಾಡಿರೋದು, ಅದನ್ನು ಕೂಡ ಕೇಳ್ಕೊಡ್ರಿ. ಅದೇ ಅರವಿಂದ್ ಸರ್ PDF ತಗೊಂಡ್ ಮಾಡಿರೋದು ನಾನು. ಸೊ ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಎಲ್ಲಾ ವಿದ್ಯಾರ್ಥಿಗಳಿಗೂ. ಆ ಸರಿ ಮೇಡಮ್, ಮತ್ತೇನಾದ್ರು ಹೇಳೋದಿದ್ಯಾ?
ಸರ್ ಇನ್ನೊಂದು ಹಾ ಕಾಂಪ್ರಹೆನ್ಷನ್ ತುಂಬಾ ಡಿಫಿಕಲ್ಟ್ ಆಗಿ ಬರ್ತಾ ಇದೆ ಇತ್ತೀಚೆಗೆ. ಸೊ ಓಕೆ ಇವ್ರು ಇನ್ಸ್ಟಿಟ್ಯೂಟ್ ಅವ್ರು ಮಾಡೋ ಕಾಂಪ್ರಹೆನ್ಷನ್ಗೂ ಮತ್ತೆ UPSC ಅವ್ರು ಮಾಡೋ ಕಾಂಪ್ರಹೆನ್ಷನ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಇದನ್ನ ಓಕೆ ಆದಷ್ಟು ಕಾಂಪ್ರಹೆನ್ಷನ್ ನೀವು ಓಲ್ಡ್ ಇಯರ್ ಕ್ವಶನ್ ಪೇಪರ್ ಒಂದು 5-6 ವರ್ಷದ ಕಾಂಪ್ರಹೆನ್ಷನ್ ನ ನೋಡ್ಕೊಂಡು ಅದನ್ನೇ ಪದೇ 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 ಇದ್ ಮಾಡಿ. ಮತ್ತೆ ಕೀ ಆನ್ಸರ್ಸ್ UPSC ಅವ್ರು ಬಿಟ್ಟಿರ್ತಾರಲ್ವಾ ಸರ್, ಸೊ ಅದನ್ನ ಯಾಕೆ ಅದೇ ಆನ್ಸರ್ ನ ಅವ್ರು ಸೆಲೆಕ್ಟ್ ಮಾಡಿದ್ರು, ಯಾವ ತರ ಮೈಂಡ್ ಸೆಟ್ ಇಟ್ಕೊಂಡು ಅವರು ಅದೇ ಆನ್ಸರ್ ನ ಸೆಲೆಕ್ಟ್ ಮಾಡಿದ್ರು ಅನ್ನೋದನ್ನ ನೀವು ಅವರು ಥಿಂಕ್ ಮಾಡ್ಬೇಕು ಸರ್. ಥಿಂಕ್ ಮಾಡಿ ಸೊ ಯಾವ ತರ ಕಾಂಪಿಟೇಷನ್ ಅಟೆಂಡ್ ಮಾಡ್ಬೇಕು ಅನ್ನೋದನ್ನ ಕಲಿಬೇಕು ಸರ್. ನಾನು ಕರೆಕ್ಟ್ ಹೇಳೋದು ಮೇಡಮ್, ಅರ್ಥ ಕರೆಕ್ಟ್ ಆಗ್ತಿದೆ ಅನ್ಕೊಳ್ತಾ ಇದ್ದೀನಿ ಸರ್. ಬಿಕಾಸ್ ಅರ್ಥ ಆಗ್ತಿದ್ಯಾ ಸರ್ ನಾನು ಹೇಳೋದು? ಕರೆಕ್ಟ್ ಕರೆಕ್ಟ್ ಅರ್ಥ ಆಯ್ತು ಮೇಡಮ್. ನಾನು ಆಕ್ಚುಲಿ ಅವ್ರಿಗೆ ಕಾಂಪ್ರಹೆನ್ಷನ್ ಗೆ ಬೇರೆ ಯಾವ್ದು ಸೋರ್ಸ್ ಬೇಡ, ಬರೀ PYQ ಮಾಡ್ರಿ ಅಂತ ಹೇಳಿದೀನಿ ಮೇಡಮ್ ಹಾ ಅವ್ರಿಗೆ. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ. ಯಾಕಂದ್ರೆ ಈಗ 2013 ಇಲ್ಲಿವರೆಗೂ ತಗೊಂಡ್ರೆ ಅವೇ ಸಾಕಾಗುತ್ತೆ. 27 ಪ್ರತಿ ವರ್ಷ ಮೇಡಮ್ ಕಾಂಪ್ರಹೆನ್ಷನ್. ಹೌದು ಸರ್, ಸೊ 20ರಿಂದ ಅವೇ 25 ಬರುತ್ತೆ. ಅವೇ ಒಂದ್ 300 ಆಗುತ್ತೆ. ಸೊ ಅವ್ನ್ ಮಾಡ್ಕೊಂಡು ಹೋದ್ರೆ ಸಾಕಾಗುತ್ತೆ ಇವ್ರಿಗೆ. 75 ಮಾರ್ಕ್ಸ್ ಆರಾಮ್ಸೆ ಬಂದ್ಬಿಡುತ್ತೆ ಸರ್. 25 ಕ್ವಶನ್ ಅಲ್ಲಿ 20 ಟಚ್ ಮಾಡಿದ್ರು ಕೂಡ ನಿಮ್ಗೆ ಆರಾಮ್ಸೆ ಹೌದು ಒಂದ್ 60-65 ಮಾರ್ಕ್ಸ್ ಬಂದ್ಬಿಡುತ್ತೆ ಸರ್ ಕಾಂಪ್ರಹೆನ್ಷನ್ ಅಲ್ಲೇ. ಹೌದು. ಇವ್ರಿಗೆ ನಾವೇನ್ ಹೇಳಿದೀವಿ ಅಂತಂದ್ರೆ ರೀಸನಿಂಗ್ ಅಂತೂ ಎಲ್ಲರೂ ಮಾಡ್ಲೇಬೇಕು ಕಡ್ಡಾಯವಾಗಿ. ಹ್ಮ್ ಸೊ ಯಾರ್ದು ಮ್ಯಾಥ್ಸ್ ಚೆನ್ನಾಗಿದೆ ಅವ್ರು ಮ್ಯಾಥ್ಸ್ ಕಡೆ ಹೋಗ್ರಿ, ಯಾರ್ದು ಮ್ಯಾಥ್ಸ್ ವೀಕ್ ಇದೆ ನೀವು ಕಡ್ಡಾಯವಾಗಿ ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೊಂಡು ಕಾಂಪ್ರಹೆನ್ಷನ್ ಮಾಡ್ರಿ ಅಂತ ಹೇಳಿದ್ವಿ ಮೇಡಮ್ ಅವ್ರಿಗೆ. ಹೌದು ಸರ್, ಹೌದು ಸರ್. ಓಕೆ ಮೇಡಮ್, ಧನ್ಯವಾದ. ಮತ್ತೇನಾದ್ರೂ ಇವ್ರದ್ದು ಡೌಟ್ಸ್ ಗಳಿದ್ರೆ ಇನ್ನೂ ಒಂದು ತಿಂಗಳು ಬಿಟ್ಟು ಮತ್ತೊಂದು ಸೆಷನ್ ಮಾಡೋಣ ಮೇಡಮ್. ಸದ್ಯಕ್ಕೆ ಮತ್ತೆ ಖಂಡಿತ. ಈಗ ಇಲ್ಲಿವರೆಗೂ ನಾನು ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಡೌಟ್ಸ್ ಕೇಳಿದ್ರು, ಅವೆಲ್ಲ ಮ್ಯಾಕ್ಸಿಮಮ್ ಡೌಟ್ಸ್ ಈಗ ಕ್ಲಿಯರ್ ಆಗಿದೆ ನಮಗೆ. ಓಕೆ ಸೊ ಸರ್. ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನ ಕೊಟ್ಟಿದ್ದೀರಿ ನಮ್ಗೆ ಇವತ್ತು. ಮತ್ತೆ ಸಿಗೋಣ ಮೇಡಮ್. ಧನ್ಯವಾದ. ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದ. ಯಾರು ಇದನ್ನ ಅರ್ಧಕ್ಕೆ ಜಾಯ್ನ್ ಆಗಿದ್ದೀರಿ, ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತೀವಿ, ಆಮೇಲೆ ನೋಡಬಹುದು ಇದನ್ನ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ನಮಸ್ಕಾರ ಸರ್. ಮೇಡಮ್, ಧನ್ಯವಾದ. ಓಕೆ ಮೇಡಮ್.